ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಕೇಂದ್ರದಲ್ಲಿ ಹೆಚ್ಚಾದ ಭೂ ಮಾಫಿಯಾ, ಸರ್ಕಾರಿ ಜಾಗಕ್ಕೆ ಬೇಲಿ ಸುತ್ತುತ್ತಿರುವ ದಂಧೆಕೋರರ ವಿರುದ್ಧ ಕ್ರಮಕ್ಕೆ ಮುಂದಾಗದ ಅಧಿಕಾರಿಗಳು, ಮಠ ಗೋಮಾಳ ಯಾವುದು ಬಿಡದ ದಂಧೆಕೋರರು. ಚಿಕ್ಕಬಳ್ಳಾಪುರದ ಡಿವೈನ್ ಸಿಟಿ ಬಡಾವಣೆ ನಿವಾಸಿಗಳ ಖಾತೆ ಸಮಸ್ಯೆಗೆ ಪರಿಹಾರದ ಭರವಸೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್. ಇಚ್ಛಾಶಕ್ತಿ ಇದ್ದರೆ ಎಲ್ಲವೂ ಸಾಧ್ಯ ಎಂದ ಶಾಸಕ 2 ತಿಂಗಳಲ್ಲಿ ಡಿವೈನ್ ಸಿಟಿ ಆಸ್ತಿಗಳಿಗೆ ಖಾತೆ ಮಾಡುವ ಭರವಸೆ. ಬೆಸ್ಕಾಂ ಅಧಿಕಾರಿಗಳ ಹುಚ್ಚಾಟಕ್ಕೆ ರೈತರು ಗುತ್ತಿಗೆದಾರರ ಪರದಾಟ, ದಿನಕ್ಕೊಂದು ಆದೇಶ ನೀಡುತ್ತಿರುವ ಅಧಿಕಾರಿಗಳು, ಭ್ರಷ್ಟ ಬೆಸ್ಕಾಂ ಅಧಿಕಾರಿಗಳ ಆದೇಶಗಳಿಂದ ಜನರಿಗೆ ತೊಂದರೆ, ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಗುತ್ತಿಗೆದಾರರ ಆಕ್ರೋಶ. ಚಿಂತಾಮಣಿಯಲ್ಲಿ ದಾಖಲೆ ಬರೆದ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ, 3500ಕ್ಕೂ ಹೆಚ್ಚು ಮಂದಿ ರಕ್ತದಾನ. ಮಾಜಿ ಗೃಹ ಸಚಿವ ಚೌಡರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿರುವ ರಕ್ತದಾನ ಶಿಬಿರ. ವಾರ್ತೆಗಳ ವಿವರ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಏನು ನಡೆಯುತ್ತಿದೆ ಎಂಬುದೇ ಅರ್ಥವಾಗುತ್ತಿಲ್ಲ. ಒಂದು ಕಡೆ ರಿಯಲ್ ಎಸ್ಟೇಟ್ ದಂಧೆಕೋರರು ಅಟ್ಟಹಾಸ ಮೆರೆಯುತ್ತಿದ್ದಾರೆ, ಮತ್ತೊಂದು ಕಡೆ ಅಪಹರಣ, ಹಲ್ಲೆ, ಕೊಲೆ ಪ್ರಕರಣಗಳು ನಡೆಯುತ್ತಿವೆ. ಆದರೂ ಪೊಲೀಸ್ ಇಲಾಖೆ ಉತ್ತಮ ಕೆಲಸ ಮಾಡುತ್ತಿದೆ ಎಂಬ ಶಹಬ್ಬಾಸ್ಗಿರಿ. ಈ ಸ್ಟೋರಿಯನ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ನೋಡಲೇಬೇಕು. ತಪ್ಪಲ್ ಪೂರ್ತಿ ಬರೀ ಪಪ್ಪು, ಬಾರು, ಹುಕ್ಕಾ ಸ್ಟ್ಯಾಂಡ್ಗಳು, ಹೋಟ್ಲುಗಳೇ ಬೇಕಾ ಜನಕ್ಕೆ? ಒಂದು ದೇವಸ್ಥಾನ, ಒಂದು ಸಾಧುಗಳ ಮಠ, ಇವರು ಮನುಷ್ಯಲ್ವಾ ಸರ್? ಅವ್ರಿಗಿರಕ್ಕೆ ಒಂದು ಜಾಗ ಬೇಡವಾ? ಸೀನಿಯರ್ ಸಿಟಿಸನ್ ಆಕ್ಟ್ ಪ್ರಕಾರ ಫುಲ್ ಹಕ್ಕಿದೆ, ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇರೋದು. ವೀಕ್ಷಕರೇ, ಇಲ್ಲಿ ಕೂತು ಕಣ್ಣೀರು ಹಾಕ್ತಿದ್ದಾರಲ್ಲ ಮಹಿಳೆ, ಇವರ ಆಸ್ತಿ ಏನೂ ಹೋಗಿಲ್ಲ. ಆದರೆ ಶತಮಾನಗಳಿಂದ ಇರುವ ಮಠದ ಆಸ್ತಿಯನ್ನ ರಿಯಲ್ ಎಸ್ಟೇಟ್ ದಂಧೆಕೋರರು ಕಬಳಿಸಲು ಯತ್ನಿಸುತ್ತಿರೋ ಕಾರಣ ಪಾಪ ಈ ಮಹಿಳೆ ಹೀಗೆ ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ಆಡಳಿತ ಅಂತ ಒಂದು ಇದೆಯಲ್ಲ, ಈ ಆಡಳಿತ ಬದುಕೇ ಇಲ್ಲ ಎಂಬುದು ಈ ಅಮ್ಮನ ನೇರ ಆರೋಪ. ಎಷ್ಟು ಹಳೇದು ಅಂದರೆ ಅದು, ಅವಾಗ 3 ಸಮಾಧಿಗಳಿದೆ, 3 ಅವಧೂತರ ಸಮಾಧಿಗಳಿದೆ, ಅದ್ರ ಮೇಲೆ ಓಡಾಡ್ತಾರೆ. ಕಾಂಪೌಂಡ್ ಕಟ್ಬಿಟ್ಟಿದ್ದಾರೆ, ಅದಕ್ಕೂ ಒಂದ್ರದ್ದು ಅವಧೂತರ ಸಮಾಧಿದು ಜಾಗ ಒಡೆದಾಕ್ಬಿಟ್ಟಿದ್ದಾರೆ. ನಾವು ಕೇಸ್ ಹಾಕಿದ್ಮೇಲೆ ಹೊಡೆದಿದ್ದಾರೆ ಅದನ್ನು, ಅಷ್ಟು ಧೈರ್ಯ ಅವರು. ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಿದ್ದ ಪೊಲೀಸ್ ಇಲಾಖೆ ದಂಧೆಕೋರರಿಗೆ ಬೆಂಬಲವಾಗಿ ನಿಂತಿದೆ ಎಂದು ಇವರು ನೇರವಾಗಿಯೇ ಆರೋಪಿಸಿದ್ದಾರೆ. ಹಾಗಾದ್ರೆ ನಡೆದಿರೋದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ್ಟ ಗ್ರಾಮ ಇದೆಯಲ್ಲ, ಈ ಗ್ರಾಮಕ್ಕೆ ಹೊಂದಿಕೊಂಡೇ 8.5 ಎಕರೆ ಸರ್ಕಾರಿ ಜಮೀನು ಇದೆಯಂತೆ. ಈ ಜಮೀನಿನಲ್ಲಿ 100 ವರ್ಷಕ್ಕೂ ಹಿಂದೆಯೇ ಒಂದು ಮಠ ಕಟ್ಟಿದ್ದಾರೆ. ಈ ಮಠದಲ್ಲಿ ವೃದ್ಧರು, ದಿಕ್ಕಿಲ್ಲದವರು ಇದ್ದಾರೆ. ಆದರೆ ಈ ಜಾಗದ ಮೇಲೆ ಆಂಧ್ರ ಮೂಲದ ರಿಯಲ್ ಎಸ್ಟೇಟ್ ದಂಧೆಕೋರನ ಕಣ್ಣು ಬಿದ್ದಿದ್ದೇ ತಡ ಎಲ್ಲಿಲ್ಲದ ದರ್ಪ ದಬ್ಬಾಳಿಕೆ ಆರಂಭವಾಗಿದೆ. ಪಾಪ ಅಶಕ್ತರಾಗಿರೋ ಈ ವೃದ್ಧರನ್ನ ಹೊರಗಾಗುವುದಕ್ಕೆ ಏನು ಬೇಕೋ ಅಷ್ಟು ನಡೆಯುತ್ತಿವೆ. ಹಾಗಾಗಿ ಈ ಜ್ಯೋತಿ ಎಂಬ ಮಹಿಳೆ ಈ ವೃದ್ಧರ ಪರ ನಿಂತಿದ್ದಾರೆ. ಯಾವಾಗ ಜ್ಯೋತಿ ಅನ್ನೋರು ಈ ವೃದ್ಧರ ಪರ ನಿಂತರೋ ಆಗಲೇ ನೋಡಿ ಆಡಳಿತ ವ್ಯವಸ್ಥೆಯ ಅಸಲಿ ಮುಖ ಇವರಿಗೆ ಪರಿಚಯವಾಗಿದ್ದ. ಇಲ್ಲಿ ಸರ್ಕಾರಿ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಕಬಳಿಸುವ ಯತ್ನ ನಡೆಯುತ್ತಿದೆ. ಜಾಗದಲ್ಲಿ ಒಂದು ಮಠ ಇದೆ, ವೀರಬ್ರಹ್ಮೇನವ್ರ ಮಠ ಅಂತ. ಸದರಿ ಮಠ ಸುಮಾರು 75 ವರ್ಷದಿಂದ ಇದೆ ಅಲ್ಲಿ. ಅದು ಹಳೆ ಮೊದಲಿಂದನೂ ಸಾಧು ಸಂತರು ಅಲ್ಲೇ ಇದ್ದು ಎಲ್ಲ ದಾಸೋಹ ಮಾಡಿಕೊಂಡು ದೇವ್ರ ಪೂಜೆಯಲ್ಲಿ ತೊಡಗಿರೋಂಥ ಮಠ. ಇಷ್ಟು ವರ್ಷವೂ ಏನು ಯಾವುದೂ ತೊಂದರೆಗಳಿರಲಿಲ್ಲ. ಮತ್ತು ಅದು ಆ ಸದರಿ ಮಠ ಬಂದು ಒಂದು 52 ಎಕರೆ ಜಮೀನು, ಸರ್ಕಾರಿ ಜಮೀನು, ಅರಣ್ಯ ಇಲಾಖೆ ಸೇರಿದ್ದು ಅಂದ್ಬಿಟ್ಟು ಪೋಡೆ ಮಾಡಿಲ್ಲ ಅದನ್ನ ಅವಾಗಿಂದ ಇದುವರೆಗೂ ಪೋಡಾಗಿಲ್ಲ ಜಾಗ. ಮತ್ತು ಕೆಲವೊಬ್ಬರು ರೈತರಿಗೆ ಅದೆಲ್ಲ ಮಂಜೂರಾಗಿ ಎಲ್ಲ ಅವ್ರವ್ರು ಇದರಲ್ಲಿದ್ದಾರೆ, ಬಟ್ ಪೋಡಿ ಎಲ್ಲೂ ಆಗಿಲ್ಲ. ಈ ನಡುವೆ ಏನಾಗಿದೆ, ನಮಗೆ ರೆವಿನ್ಯೂ ಬಗ್ಗೆ ಯಾರ್ಯಾರಿಗೆ ಏನು ಅಲಾಟ್ ಆಗಿದೆ ಅಷ್ಟು ಅರಿವಿಲ್ಲ.
ಈ ಜಾಗ ಮಾತ್ರ ಒಂದು 2 ಎಕರೆ ಜಾಗದಲ್ಲಿ ಇವರು 20 ಕುಂಟೆಯಲ್ಲಿ ಮಠ ಇದೆ, ಹಿಂದ್ಗಡೆ ಜಾಗದಲ್ಲಿ ರಾಗಿ ತರಕಾರಿ ಬೆಳ್ಕೊಂಡು ಅಲ್ಲೇ ಹಳ್ಳಿಯವರ ಸಹಾಯದಿಂದ ಇದ್ದಾರೆ ಎಲ್ಲರೂ. ನವಂಬರ್ 15 ಈಚೆಗೆ ಸಡನ್ನಾಗಿ ಏಕಾಏಕಿ ಒಂದು ಗುಂಪು ಬರುತ್ತೆ, ಬಂದು ಇಲ್ಲಿ ನಮಗೆ ಸ್ಯಾಂಕ್ಷನ್ ಆಗಿದೆ, ಗ್ರ್ಯಾಂಟ್ ಆಗಿದೆ, ಇದೆಲ್ಲ ನಮ್ಮದೇ, ಖಾಲಿ ಮಾಡಿ ಅಂತ ಶುರು ಮಾಡ್ತಾರೆ ಸಡನ್ನಾಗಿ. ನವಂಬರ್ 15 ನಡೆದಿದ್ದ ಘಟನೆ ಹೋದ ವರ್ಷ 2024ರಂದು. ನಮಗೂ ಅದು ಆಶ್ಚರ್ಯವಾಗಿ ತೊಗೊಂಡ್ವಿ. ಸರ್ಕಾರಿ ಅಧಿಕಾರಿಗಳಿಗೆ ಅದನ್ನೆಲ್ಲ ತಿಳಿಸಿದ್ವಿ ನಾವು. ಮೇಯ್ನು RI ಸುಪ್ರೀತ್ ಅಂತ ಇದ್ದಾರೆ ಒಬ್ಬರು, ಇದನ್ನು ನಾನು ಪರ್ಟಿಕ್ಯುಲರಾಗಿ ಹೇಳಬೇಕು, ತಮ್ಮ ಗಮನಕ್ಕೆ ತರಬೇಕು. ತಾಲೂಕು ಕಚೇರಿಲಿರೋ ಎಲ್ಲ ಸಿಬ್ಬಂದಿಗಳು ಈ ಥರ ವಿಷಯಗಳೇನಾನ ಬಂದರೆ ಸರ್ಕಾರದ ಸಂಬಂಧಪಟ್ಟಿದ್ದು ಅಂದರೆ ಎಚ್ಚೆತ್ಕೊಳ್ದಿರ ಉದಾಸೀನ ತೋರಿಸೋದೇ ಅವ್ರಿಗೆ ಒಂದು ರೂಢಿಯಾಗೋಗಿದೆ. ಫೋನಲ್ಲಿ ನಾವು ಕರೆ ಮಾಡಿ ಕೇಳಿದಾಗ VN ಕಳಿಸ್ತೀನಿ ಅಂತಂದರು. ಅದಂತೆ VA ಅವ್ರು ಬಂದು ನೋಡಿದ್ರು, ಇವರು ದಾರಿ ಮಾಡಿ JCB ಇಟ್ಟು ಜಾಗ ಇಂಗಿಡಿಸ್ಕೊಳ್ತಾ ಇದ್ದಿದ್ದು, ಮರ ಹೊಡಿತಿದ್ದು, ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ನಿಲ್ಲಿಸಿದ್ರು. ಆಯ್ತಮ್ಮ, ಒಂದು ರಿಪೋರ್ಟ್ ಮಾಡಿ ತಹಸೀಲ್ದಾರ್ ಗಮನಕ್ಕೆ ತರ್ತೀವಿ ಅಂತ ಹೋದವ್ರು ಮತ್ತೆ ಬರಲಿಲ್ಲ ಅವರು. ನೆಕ್ಸ್ಟ್ ಟೈಮಿಂದ ನಾವು ಯಾರು ಫೋನ್ ಮಾಡಿದ್ರು ಎತ್ತದೇ ಶುರು ಮಾಡಿದ್ರು. ಪರ್ಸ್ನಲಾಗಿ ಹೋಗಿ ಕೇಳಿದ್ರು, ನಿಮ್ದೇನು ಪತ್ರ ಇದೆಯೋ ತೊಗೊಂಡೋದು ಸಿವಿಲ್ ಮ್ಯಾಟ್ರು ಕೋರ್ಟಿಗೆ ಹೋಗಿ ಅಂತಾರೆ. ಮಾತೆತ್ರ ಕೋರ್ಟ್ಗೆ ಹೋಗು ಹೊರತು ಅವ್ರ ಗಮನಗಳು ಎಲ್ಲ ಬರೀ ತಳ್ಳೋದ್ರಲ್ಲಿ ಇರ್ತವ್ರದ್ದು, ಯಾರೂ ಅಟೆಂಡ್ ಮಾಡ್ತಾಯಿಲ್ಲ ಕೆಲಸನ. ಅದರಂತೆ ನಾವು ಹೋರಾಡಿ ಎಲ್ಲ ಸಾಕ್ಷಿ ಆಧಾರ ಕಲೆಕ್ಟ್ ಮಾಡಿ ಜನರ ಸಹಾಯದಿಂದ ಕೋರ್ಟ್ ಮೊರೆ ಹೋದ್ವಿ. ದೇವ್ರ ದಯೆಯಿಂದ ಇದಕ್ಕೆ ಇವಾಗ ಸ್ಟೇ ಬಂದಿದೆ. ಸರ್ವೆ ನಂಬರ್ 28ಅಲ್ಲಿ 52 ಎಕರೆ ಗೋಮಾಳನು ದುರಸ್ತಿ ಆಗಿಲ್ಲ, ದರ್ಖಾಸ್ತ್ ಲ್ಯಾಂಡು ಸರ್ಕಾರಿ ಜಮೀನು. ಇದು ಖಂಡಿತವಾಗಿ ನಾವು ತಾವು ಜನಕ್ಕೆ ತಿಳಿಸ್ಬೇಕು. ಹೀಗಂತ ಪೊಲೀಸರಿಗೆ ದೂರು ಕೂಡ ನೀಡಿದ್ರೆ ಅದು ಸಿವಿಲ್ ಮ್ಯಾಟರ್, ಅದನ್ನ ನೀವು ಕೋರ್ಟಿಗೆ ಹೋಗಿ ಸೆಟಲ್ ಮಾಡ್ಕೊಳ್ಳಿ ಅಂತ ನಂದಿ PSI ಸೇರಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದಾರಂತೆ. ಹಾಗಾಗಿ ಅವರು ಕೋರ್ಟಿಗೆ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ. ಆದರೂ ರಿಯಲ್ ಎಸ್ಟೇಟ್ ದಂಧೆಕೋರ ಭಾನುಪ್ರಕಾಶ್ ಎಂಬಾತ ಇವರಿಗೆ ಕೊಡಬಾರದ ಕಾಟ ಕೊಡುತ್ತಿದ್ದಾನಂತೆ. ಈ ಬಗ್ಗೆ ನಂದಿ PSI ಹರೀಶ್ ಅವರಿಗೆ ಹೇಳಿದ್ರೆ ಅದು ಅವರದ್ದೇ ಜಾಗ, ನೀವು ಹೀಗೆ ಆಡಿದ್ರೆ ನಿಮ್ಮ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರಂತೆ. PSI ಹರೀಶ್ ಬೆದರಿಕೆ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರಿಗೆ ವಾಟ್ಸ್ಆಪ್ ಮೂಲಕ ದೂರು ಸಲ್ಲಿಸಿದ್ರೆ ಯಾವುದೇ ಕ್ರಮ ವಹಿಸಿಲ್ಲವಂತೆ. ಇನ್ನು ಜ್ಯೋತಿ ಸೇರಿದಂತೆ ವೃದ್ಧರು ಹೋಗಿ ದೂರು ನೀಡಿದ್ರೆ ಸಿವಿಲ್ ಮ್ಯಾಟರ್ ಎಂದು ಹೇಳುವ ಪೊಲೀಸರು ರಿಯಲ್ ಎಸ್ಟೇಟ್ ದಂಧೆಕೋರರು ಕೇವಲ ಫೋನ್ ಕರೆ ಮಾಡಿದ್ರು ಬಂದು ನಿಲ್ಲುತ್ತಿದ್ದಾರಂತೆ. ಇದರಿಂದ ರೋಸಿ ಹೋಗಿ ಮಾಧ್ಯಮದ ಮುಂದೆ ಬಂದಿದ್ದಾರೆ ಇವರು. ಈ ನಡುವೆ ಏನಾಗಿದೆ ಅಂದರೆ ಸದರಿ ಭಾನುಪ್ರಕಾಶ್ ಅನ್ನೋ ಒಂದು ವ್ಯಕ್ತಿ ಆಂಧ್ರ ಮೂಲದವರು, ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಆಂಧ್ರ ಮೂಲದವರು, ಯಲಂಕ ವಾಸಿಯಾದವರು. ಈ ಲ್ಯಾಂಡನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಅಗ್ರಿಮೆಂಟ್ ಹೋಲ್ಡರು ಅಂತ ಬಂದಿದ್ದಾರೆ. ಬಂದು 1 ತಿಂಗಳ ಅವಧಿಯಲ್ಲಿ, ಇದು ಶುರುವಾಗಿದ್ದು January 14 ಈಚೆಗೆ 1 ತಿಂಗಳ ಅವಧಿಯಲ್ಲಿ ಕಾಂಪೌಂಡ್ ಎತ್ತಿ ಪೊಸಿಷನ್ ತೊಗೊಳಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ. 15ನೇ ತಾರೀಕು ಜಾನ್ವರಿ ನಾವು SP ಅವರಿಗೆ ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ವಾಮಿ ಹಿಂಗೆ ಎದುರಿಸ್ತಾ ಇದ್ದಾರೆ, ಕಿರಾಯಿ ಗುಂಡಗಳನ್ನ ಇಟ್ಕೊಂಡಿದ್ದಾರೆ, ಸುಮಾರು 12-15 ಜನ ಕರ್ಕೊಂಬರ್ತಾರೆ. ಪ್ರತಿ ದಿವಸ ಕೆಲಸ ಸಾಯಂಕಾಲದಿಂದ ಬೆಳಗ್ಗೆ ನಡೆಯುತ್ತೆ. ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸಾಯಂಕಾಲ 6:30-7 ಗಂಟೆಗೆ ಶುರು ಮಾಡಿಕೊಂಡು ಓವರ್ ನೈಟ್ ಕೆಲಸ ಮಾಡ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ ಮುಗಿಸ್ತಾರೆ. ತಿರುಗಿ ಬೆಳಗ್ಗೆ ಯಾರೂ ಅಷ್ಟು ಜನ ಕಾಣಿಸ್ಕೊಳ್ಳಲ್ಲ. ಈ ಥರ ಬಿಲ್ಡಪ್ ಕೊಡ್ತಾ ಇದ್ದಾರೆ ನೋಡಿ ಅಂತೇಳೆಲ್ಲ ನಾವು ಅರ್ಜಿ ಕೊಟ್ಟರೆ ನಮ್ಮ ಒಂದು ಅಳಲ್ಗೆ SP ಅವ್ರು ಏನಂತಾರೆ, ಇದು ಸಿವಿಲ್ ಮ್ಯಾಟ್ರ್, ನಾವು ಯಾರೂ ತಲೆ ಹಾಕೋಕ್ಕಾಗಲ್ಲ, ಕ್ರಿಮಿನಲ್ ಮ್ಯಾಟ್ರ್ ಆದ್ರೇ ಬರೋದು ಅಂತ ಹೇಳಿದ್ರು. ಶಿಫಾರಸ್ ಮಾಡಿ ಸರ್ ಹೋಗಲಿ ಸರ್ಕಾರಿ ಅಧಿಕಾರಿಗಳಿಗೆ ಅಂತೇಳಿದ್ರೆ ರೆಫರ್ ಟು ತಹಸೀಲ್ದಾರ್ ಅಂತ ಬರೆದು ಥ್ರೂ ನಂದಿ RI ಅಂತೇಳಿ ಕಳಿಸ್ತಾರೆ. ಕಳಿಸಿ 1 ತಿಂಗಳಾಗಿದ್ರು ನಂದಿ RI ಹರೀಶ್ ಅವರು, ಇದನ್ನೂ ಬರ್ಕೊಳ್ಳಿ ತೊಂದರೆ ಇಲ್ಲ, ನಂದಿ SP SI RI ಇವರು ಹರೀಶ್ ಅವರು ಅದನ್ನು ಹಾಗೆ ಅಲ್ಲ ಹರೀಶು SI ಹರೀಶ್ ಅವರು ಅದನ್ನು ಅಟೆಂಡ್ ಮಾಡಿದಿರೋ ಹಾಗೆ ಇಟ್ಕೊಂಡು ನಮಗೆ February 17, January 15 ಕೊಟ್ಟಿರೋದು. February 17 ಸಂಧಾನಕ್ಕೆ ಕರೀತಾರೆ ಎಲ್ಲರೂ, ಏನೋ ಪರಿಹಾರ ಮಾಡ್ತಾರೆ ಅಂತ. ನಾವುಗಳು ಹೋದರೆ ನಿಮ್ದು ಯಾರ್ದು ಏನೂ ಪತ್ರ ಇಲ್ಲ, ಯಾವನೋ ಅಲ್ಲಿ ಇರಬಾರ್ದು, ಖಾಲಿ ಮಾಡಿ ಮಠನ ಅವ್ರಿಗೆ ಮಾರಾಕಿದ್ದಾರೆ, ಪೇಪರ್ಸ್ ಎಲ್ಲಿದೆ ಸರ್ ಅಂತ ಕೇಳಿ ಇವರೇ ಎಲ್ಲ ಡಿಸೈಡ್ ಮಾಡಿದ್ರು. ಇವರೇ ಎಲ್ಲ ಡಿಸೈಡ್ ಮಾಡಿ ಖುದ್ದು ಬಂದು ಜೀಪ್ ಇಳಿಸಿ ಬಂದು ಸರ್ವೆ ಮಾಡಿಸಿ ಅವ್ರನ್ನ ಪೊಸಿಷನ್ಗೆ ಬಿಟ್ಟಿದ್ದಾರೆ. ಇದನ್ನು ನೀವು DC ಗಮನಕ್ಕೆ, ಮಿನಿಸ್ಟರ್ ಯಾರ ಗಮನಕ್ಕನ್ನ ನಿಮ್ಮ ಮೂಲಕ ತಳಿಸ್ಬೇಕು ಅನ್ನೋದೇ ಇವತ್ತಿನ ನಮ್ಮದು ಅಳಲು. ಇದು ಯಾವ ಸರ್ಕಾರಿ ಅಧಿಕಾರಿ ಇದಕ್ಕೆ ತಲೆ ಆಗ್ತಿಲ್ಲ. ಪ್ರತಿಯೊಬ್ಬರು ಶಾಮೀಲಾಗಿದ್ದಾರೆ. 8.5 ಎಕರೆ ಗೋಮಾಳ ಜಾಗನ ಅವನ ಹತ್ರ ಇರೋದು ಬರೀ 1-2 ಯಾವುದೋ ಅಗ್ರಿಮೆಂಟ್ ಪೇಪರು, ಸೇಲ್ ಡೀಡ್ಗಳು ಅಲ್ಲ. ಮೂಲ ಸೇಲ್ ಡೀಡ್ ಅವ್ರು ಯಾರೂ ಬರೋದಿಲ್ಲ ಅಲ್ಲಿಗೆ. ಈ ವ್ಯಕ್ತಿಯಲ್ಲಿ ಫುಲ್ಲು ಪವರ್ಫುಲ್ಲಾಗಿ ದುಡ್ಡು ಖರ್ಚು ಮಾಡಿ ಗೂಂಡಾಗಿರಿ ಮಾಡಿ ಕಬ್ಜಾ ಮಾಡಿದ್ದಾರೆ.
ಇನ್ನ ಮೊನ್ನೆ ತಾನೇ 35 ಕೆಜಿ ಗಾಂಜಾ ಹಿಡಿದು ಪೊಲೀಸರನ್ನ ಹೀರೋಗಳನ್ನಾಗಿ ಹೊಗಳಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾರನೇ ದಿನವೇ ಪೆರೇಸಂದ್ರ ಪೊಲೀಸರ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿತ್ತ. ಮಹಿಳೆಯೊಬ್ಬರನ್ನ ಅಪಹರಿಸಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದು, ಈ ಕುರಿತು ಮಹಿಳೆಯರೇ ದೂರು ನೀಡಿದ್ರು. ಪೆರೇಸಂದ್ರ ಪೊಲೀಸರು ಕ್ಯಾರೆ ಎನ್ನದೇ ದೂರುದಾರರ ಮೊಬೈಲ್ ನಂಬರ್ಗಳನ್ನೇ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದ ಆರೋಪವನ್ನ ಹಂಸ ಎಂಬುವರು ಮಾಡಿದ್ರ. ದಿನ ಕಳೆಯುತ್ತಿದ್ದಂತೆ ಎಸ್ಪಿ ಸೇರಿ ನಂದಿ ಪಿಎಸ್ಐ ವಿರುದ್ಧ ಇದೀಗ ಜ್ಯೋತಿ ಎಂಬ ಮಹಿಳೆ ರಿಯಲ್ ಎಸ್ಟೇಟ್ ದಂಧೆಕೋರರ ಪರ ನಿಂತಿರುವ ಆರೋಪ ಮಾಡುವ ಜೊತೆಗೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯೇ ಇಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ಹಾಗಾದ್ರೆ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಯಾರ ಪರ ಕರ್ತವ್ಯ ನಿರ್ವಹಿಸುತ್ತಿದೆ ಎಂಬ ಪ್ರಶ್ನೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಉತ್ತರಿಸಬೇಕಿದೆ. ಇನ್ನು ಅಂಗಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ತಹಸೀಲ್ದಾರ್ ಸೇರಿದಂತೆ ಕಂದಾಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ರಿಯಲ್ ಎಸ್ಟೇಟ್ ದಂಧೆಕೋರರ ಪರ ನಿಂತಿರುವ ಕಾರಣ ಅಂಗಟ್ಟ ಗ್ರಾಮದಲ್ಲಿರುವ ಮಠ ಮತ್ತು ಸರ್ಕಾರಿ ಜಮೀನು ಉಳಿಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಈ ಜ್ಯೋತಿಯವರು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಳಲು ತೋಡಿಕೊಂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಂದಿ ಪಿಎಸ್ಐ ಎಲ್ಲರೂ ದಂಧೆಕೋರರ ಪರ ಇರುವಾಗ ಈ ಬಡಪಾಯಿಗಳಿಗೆ ನ್ಯಾಯ ಸಿಗುತ್ತಾ? ಕಾದು ನೋಡಬೇಕಿದೆ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 15 ವರ್ಷಗಳಿಂದ ಯಾರೋ ಮಾಡಿದ ತಪ್ಪಿಗೆ ಖಾತೆಯಾಗದೆ ಸಮಸ್ಯೆ ಎದುರಿಸುತ್ತಿದ್ದ ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನ ಡಿವೈನ್ ಸಿಟಿ ನಿವಾಸಿಗಳಿಗೆ ಶಾಸಕರು ಸಿಹಿ ಸುದ್ದಿ ನೀಡಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದೆ ಎಂಬ ಆತಂಕ ಇನ್ನು ನಿವಾಸಿಗಳನ್ನ ಕಾಡುತ್ತಿದ್ದು, ಶಾಸಕರು ಹೇಳಿದಂತೆ ಈ ಪ್ರದೇಶದ ಆಸ್ತಿಗಳಿಗೆ ಖಾತೆಯಾಗಲಿ ಎಂಬುದು ಸ್ಥಳೀಯರ ಬೇಡಿಕೆಯಾಗಿದೆ. ಹೌದು, ಅದು ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಅತಿ ಶ್ರೀಮಂತರು ವಾಸಿಸುತ್ತಿರೋ ಬಡಾವಣೆ. ಅಷ್ಟೇ ಅಲ್ಲ, ಅಲ್ಲಿ ಇರಬೇಕಾದ ಎಲ್ಲ ಸೌಲಭ್ಯಗಳೂ ಇದ್ದು ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ನಿವೇಶನದ ಬೆಲೆ ಇರುವ ಪ್ರದೇಶವೂ ಇದೇ ಡಿವೈನ್ ಸಿಟಿ. ಇಂತಹ ಬಡಾವಣೆಗೆ ಕಳೆದ 15 ವರ್ಷಗಳಿಂದಲೂ ಖಾತೆಯಾಗಿಲ್ಲ. ಇದಕ್ಕೆ ಕಾರಣ ರಿಯಲ್ ಎಸ್ಟೇಟ್ ದಂಧೆಕೋರರ ಅತಿ ಆಸೆ ಮತ್ತು ಅಧಿಕಾರಿಗಳ ಲಂಚಬಾಕತನ ಎಂಬುದು ಗುಟ್ಟಾಗಿ ಉಳಿದಿಲ್ಲ. ಆದರೆ ಇಂತಹ ಬಡಾವಣೆಗೆ ಇದೀಗ ಶಾಸಕ ಪ್ರದೀಪ್ ಈಶ್ವರ್ ಅವರು ಖಾತೆ ಮಾಡಿಸಿಕೊಡುವ ಭರವಸೆ ನೀಡಿದ್ದಾರೆ. ಇಂದು ಬೆಳಗ್ಗೆ ಕೂಡ ಆಯುಕ್ತರು, ಅಧ್ಯಕ್ಷರು, ನಗರಸಭೆ ಪೌರಾಯುಕ್ತರು ಸೇರಿದಂತೆ ಇತರೆ ಅಧಿಕಾರಿಗಳೊಂದಿಗೆ ಡಿವೈನ್ ಸಿಟಿ ಖಾತೆ ಸಮಸ್ಯೆ ಕುರಿತು ಸಭೆ ನಡೆಸಿ ಚರ್ಚೆ ನಡೆಸಿದ್ದು, ಈ ಬಡಾವಣೆಯ ಖಾತೆ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಡಿವೈನ್ ಸಿಟಿಯಲ್ಲಿ ಸುಮಾರು 269 ಕುಟುಂಬಗಳು ವಾಸವಿವೆ. ಅವರೆಲ್ಲರೂ ನಗರಕ್ಕೆ ತೆರಿಗೆ ಪಾವತಿಸುವ ಕುಟುಂಬಗಳಾಗಿವೆ. ಕಳೆದ 15 ವರ್ಷಗಳಿಂದ ಈ ಬಡಾವಣೆಗೆ ಖಾತೆ ಸಮಸ್ಯೆ ಇದೆ ಎಂದರ ಪೌರಾಯುಕ್ತರು, ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಯುಕ್ತರೊಂದಿಗೆ ಬಂದು ಇಂದು ಚರ್ಚೆ ನಡೆಸಲಾಗಿದೆ. ಮಾರ್ಚ್ 5ಕ್ಕೆ ಮತ್ತೊಂದು ಸಭೆ ನಡೆಸಿ ಸರ್ವೆ ಮಾಡಿಸಿ ಒಂದು ತೀರ್ಮಾನಕ್ಕೆ ಬರಲಾಗುವುದು. ಈಗಾಗಲೇ ಈ ಬಡಾವಣೆಯ 198 ಮಂದಿಗೆ ಖಾತೆ ನೀಡಬಹುದು ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇಚ್ಛಾಶಕ್ತಿ ಇದ್ದರೆ ಏನು ಬೇಕಾದರೂ ಮಾಡಬಹುದು. ಅವರ ಆಸ್ತಿಗೆ ಭದ್ರತೆ ಖಾತೆ, ಅಂತಹ ಭದ್ರತೆ ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ನಿನ್ನೆ ಆರಂಭವಾಗಿರುವ ಖಾತೆ ಆಂದೋಲನದಲ್ಲಿ 720ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ಇಂದು 700 ಅರ್ಜಿಗಳು ಬರುವ ನಿರೀಕ್ಷೆ ಇದೆ. ಖಾತಾ ಅದಾಲತ್ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗುವುದು. ಎಲ್ಲರಿಗೂ ಖಾತೆ ನೀಡುವ ಮೂಲಕ ಅವರ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಿಕೊಡಲಾಗುವುದು ಎಂದು ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ರು. ಡಿವೈನ್ ಸಿಟಿಯಲ್ಲಿ 269 ಸರಿಸುಮಾರು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಿದ್ದಾವೆ. ಅವರೆಲ್ಲರೂ ಆ ಕುಟುಂಬಗಳು ನಮ್ಮ ನಗರಕ್ಕೆ, ಸಮಾಜಕ್ಕೆ ಕೊಡುಗೆ ಕಟ್ಟುವಂಥ ಕುಟುಂಬಗಳು ಪಾಪ. ಆದರೆ ಖಾತಾ ವಿಚಾರದಲ್ಲಿ ಅವ್ರಿಗೆ 15 ವರ್ಷದಿಂದ ಸಮಸ್ಯೆ ಇದೆ. ಇವತ್ತು ನಾನು ನಮ್ಮ ಟೌನ್ ಪ್ಲಾನಿಂಗ್ ಚೇರ್ಮನ್ ಕೇಶವ ರೆಡ್ಡಿ ಅಣ್ಣ, ಕೂಡ ಕಮಿಷನರು, ನಗರಸಭೆ ಕಮಿಷನರು ಮತ್ತು ಎಲ್ಲ ನಮ್ಮ ಹಿರಿಯರು, ನಮ್ಮ ಈ ವೇದಿಕೆಯಲ್ಲಿ ಭಾಳಷ್ಟು ಜನ ಹಿರಿಯರಿದ್ದರು, ಗಂಗಾಧರಣ್ಣ, ನಮ್ಮೆಲ್ಲ ಭಾಳಷ್ಟು ಜನ ಇಲ್ಲಿ ವಾಸ ಮಾಡೋರು ಇದ್ದರು. ಸೊ ಒಂದು ತೀರ್ಮಾನ ತೊಗೊಂಡು ಮಾರ್ಚ್ 5ಕ್ಕೆ ಇನ್ನೊಂದು ಮೀಟಿಂಗ್ ಮಾಡಿ ಸರ್ವೆ ಎಲ್ಲ ಮಾಡಿಸಿ ಮಾರ್ಚ್ 5 ಒಂದು ಕನ್ಕ್ಲೂಷನ್ಗೆ ಬಂದು ಯಾರಿಗೆಲ್ಲ ಖಾತಾ 198 ಜನಕ್ಕೆ ಈಗ ಮೊದಲ ಸ್ಟೇಜಲ್ಲಿ ಖಾತಾ ಕೊಡ್ಬೋದು ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಕ್ಲಿಯರ್ ಆಗಿ ಖಾತಾ 1 or 2 ಮಂತ್ಸಲ್ಲಿ ಖಾತಾ ಕೊಡಿಸ್ಬಿಡ್ತೀನಿ ಸರ್. 15 ವರ್ಷದಿಂದ ಭಾಳಷ್ಟು ಏನಿಲ್ಲ ಬ್ರದರ್, ಎನಿಥಿಂಗ್ ಇಚ್ಛಾಶಕ್ತಿ ಕೊರತೆ. ಇಚ್ಛಾಶಕ್ತಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ನನಗೂ ಜೀವನದಲ್ಲಿ ಒಂದು ಕಷ್ಟಪಟ್ಟು ಒಂದು ಮನೆ ತೊಗೊಂಡು ಅದಕ್ಕೆ ಖಾತಾ ಸಿಗಲಿಲ್ಲ ಅಂದರೆ ಅದರ ಅಭದ್ರತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಲ್ವಾ. ಒಂದು ಸೆಕ್ಯೂರ್ ಅದು ಖಾತಾ ಇದ್ದಾಗ ಆ ಕಾನ್ಫಿಡೆನ್ಸೇ ಬೇರೆ ಮನುಷ್ಯನಿಗೆ. ಅದಕ್ಕೆ ನಾನೀಗ ಇದು ಆಂದೋಲನನೂ ಮಾಡ್ತಿರೋದು. ಇದು ಎಮೋಷ್ನಲ್ ಆಗಿ ಮಾಡ್ತಿರೋ ಆಂದೋಲನ.
ಯಾಕೆ ಅಂದರೆ ಒಂದು ಖಾತಾ ಇಲ್ಲದೆ ಇದ್ದಾಗ ತೊಗೊಳಕ್ಕಾಗಲ್ಲ, ಮಾರೋಕ್ಕಾಗಲ್ಲ, ಅವೆಲ್ಲ ಸಮಸ್ಯೆ ಇರುತ್ತೆ. ಬಟ್ ಇದನ್ನು ಪ್ರಾಮಾಣಿಕವಾಗಿ ಎಲ್ಲ ಮುಖಂಡರ ನಮ್ಮ ಈ ಡಿವೈನ್ ಸಿಟಿ ಅವ್ರ ವಿಶ್ವಾಸ ತೊಗೊಂಡು ಕ್ಲಿಯರ್ ಮಾಡಿಕೊಡ್ತೀವಿ. ನಿನ್ನೆ 720ಕ್ಕೂ ಹೆಚ್ಚು ಅರ್ಜಿ ಬಂದಿದೆ, 1000 ಅರ್ಜಿ ತೊಗೊಂಡೋಗಿದ್ದಾರೆ. ಇವತ್ತು ಒಂದು 700ರಿಂದ 1000 ಬರೋ ಚಾನ್ಸಸ್ ಇದೆ. ಯಶಸ್ವಿ ಆಗುತ್ತೆ ಸರ್. ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ. ನಾನು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಸ್ ಪ್ರಯಾಣ ದರ, ಮೆಟ್ರೋ ಪ್ರಯಾಣ ದರ, ಪೆಟ್ರೋಲ್, ಡೀಸೆಲ್ ಬೆಲೆ ಹೀಗೆ ಎಲ್ಲ ಬೆಲೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರ ಇದೀಗ ನೀರಾವರಿ ಪಂಪ್ ಸೆಟ್ ಹೊಂದಿರುವ ರೈತರನ್ನ ಸಂಪೂರ್ಣ ನಾಶ ಮಾಡಲು ಹೊರಟಿದೆ. ಇನ್ನು ಗೃಹಜ್ಯೋತಿ ಹೆಸರಿನಲ್ಲಿ ಉಚಿತ ವಿದ್ಯುತ್ ನೀಡುತ್ತಿರುವ ಸರ್ಕಾರ ಹೊಸ ಸಂಪರ್ಕಗಳಿಗೆ ಅಳವಡಿಸುವ ಮೀಟರ್ ಬೆಲೆಯನ್ನ 10 ಪಟ್ಟು ಹೆಚ್ಚಿಸಿದೆ. ಇದು ನಾನು ಹೇಳ್ತಿಲ್ಲ, ಬೆಸ್ಕಾಂ ಗುತ್ತಿಗೆದಾರರೇ ಹೇಳಿದ್ದಾರೆ. ನೀವೇ ಕೇಳಿ. ಬಸ್ಸು, ಮೆಟ್ರೋ, ಹಾಲು, ಇಂಧನ ಸೇರಿದಂತೆ ಎಲ್ಲಾ ಬೆಲೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರ ಈಗ ರೈತರನ್ನ ಸಂಪೂರ್ಣ ನರಕದ ಕೂಪಕ್ಕೆ ದೂಡುವ ಕೆಲಸಕ್ಕೆ ಮುಂದಾಗಿದೆ. ಈ ಹಿಂದೆ ಕೊಳವೆ ಬಾವಿ ಕೊರೆಸಿಕೊಂಡ ರೈತರು ಅಕ್ರಮ ಸಕ್ರಮದಡಿ ಅರ್ಜಿ ಸಲ್ಲಿಸಿದರೆ 30,000ದಲ್ಲಿ ಸಕ್ರಮಗೊಳಿಸಲಾಗುತ್ತಿತ್ತು. ಆದರೆ ಈಗ ಆ ಬೆಲೆಯನ್ನ ಬರೋಬ್ಬರಿ 2 ಲಕ್ಷದಿಂದ 10 ಲಕ್ಷದವರೆಗೆ ರೈತರು ಪಾವತಿಸಬೇಕಿದ್ದು, ಮನೆ ಮಾರಾಟ ಮಾಡಿ ಬೆಸ್ಕಾಂಗೆ ಹಣ ಪಾವತಿಸಬೇಕಾದ ದೌರ್ಭಾಗ್ಯ ಸ್ಥಿತಿ ರೈತರಿಗೆ ಎದುರಾಗಲಿದೆ ಎಂದು ಬೆಸ್ಕಾಂ ಗುತ್ತಿಗೆದಾರರ ಸಂಘ ಆತಂಕ ವ್ಯಕ್ತಪಡಿಸಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಸ್ಕಾಂ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ TS ಬಾಬು, ವಿದ್ಯುತ್ ಸರಬರಾಜು ಕಂಪನಿಗಳವರು ಈವರೆಗೆ ವಿಧಿಸುತ್ತಿದ್ದ 1,000 ರೂಪಾಯಿ ಮೌಲ್ಯದ ಮೀಟರ್ಗೆ ಇದೀಗ 5,000 ರೂಪಾಯಿಗೆ ಏರಿಸಿದ್ದಾರೆ. ಇವರೆಗೂ 2,500 ಇದ್ದ ಮತ್ತೊಂದು ಮೀಟರ್ ಬೆಲೆಯನ್ನ 9,000ಕ್ಕೆ ಹೆಚ್ಚಿಸಿದ್ದು, 3,500 ಇದ್ದ ಮೀಟರ್ ಬೆಲೆಯನ್ನ ಏಕಾಏಕಿ 28,000ಕ್ಕೆ ಹೆಚ್ಚಿಸುವ ಮೂಲಕ ಗ್ರಾಹಕರ ರಕ್ತ ಹೀರಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಇನ್ನು ರೈತರು ನೀರಾವರಿಗಾಗಿ ಕೊರೆಸಿದ ಕೊಳವೆ ಬಾವಿಗಳ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕಾದರೆ ರೈತರು ಜಮೀನೇ ಮಾರಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ. ಇವರಿಗೆ ಅಕ್ರಮ ಸಕ್ರಮದಡಿ 30,000 ಪಾವತಿಸಬೇಕಿದ್ದು, ಈಗ 2 ಲಕ್ಷದಿಂದ 10 ಲಕ್ಷದವರೆಗೂ ವೆಚ್ಚವಾಗಲಿದೆ. ಅತಿಯಾದ ಆಳದ ಕೊಳವೆ ಬಾವಿಗಳನ್ನು ಕೊರೆಸಬೇಕಿರುವ ರೈತರು ಮನೆಯಲ್ಲಿರುವ ಚಿನ್ನ ಮಾರಿ ಕೊಳವೆ ಬಾವಿ ಕೊರೆಸಿದರೆ ಬೆಸ್ಕಾಂನವರ ಕಾಟಕ್ಕೆ ಜಮೀನು ಮಾರಾಟ ಮಾಡಬೇಕಾದ ಸ್ಥಿತಿ ಎದುರಾಗಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರ. ಇನ್ನು ರೈತರಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕಾದ್ರೆ ಈ ಹಿಂದೆ 3,400 ಇತ್ತು, ಇದೀಗ 9,500ಕ್ಕೆ ಹೆಚ್ಚಿಸಲಾಗಿದೆ. ಈ ಎಲ್ಲ ಆದೇಶಗಳನ್ನ ಮಾಡಿರುವ ಅಧಿಕಾರಿ ಈ ಹಿಂದೆ ಲೋಕಾಯುಕ್ತರ ದಾಳಿಯಲ್ಲಿ ಸಿಕ್ಕಿ ಅಮಾನತಾಗಿದ್ದು, ಇಂತಹ ಭ್ರಷ್ಟ ಅಧಿಕಾರಿಗಳು ನೀಡುವ ಆದೇಶಗಳಿಂದ ರೈತರು ಮಾತ್ರವಲ್ಲದೆ ಗುತ್ತಿಗೆದಾರರು ಸಂಕಷ್ಟ ಎದುರಿಸುವಂತಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲಿತ ಗಮನ ಹರಿಸಿ ಭ್ರಷ್ಟ ಅಧಿಕಾರಿಗಳು ಮಾಡಿರುವ ತುಘಲಕ್ ಆದೇಶಗಳನ್ನ ವಾಪಸ್ ಪಡೆದು ಈ ಹಿಂದಿನ ದರದಂತೆಯೇ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿ ಫೆಬ್ರವರಿ 24ರ ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಬಾಬು ಹೇಳಿದರು. ಈ ಪ್ರತಿಭಟನೆಯಲ್ಲಿ ರೈತಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಭಾಗವಹಿಸಲಿದ್ದು, ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಿಂದ ಬಿಬಿ ರಸ್ತೆ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಸರ್ಕಾರ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ಏಕಾಏಕಿ ಒಂದು ಮನೆಗೆ ಮೀಟ್ರನ್ನು ನಾವು ಸರ್ವಿಸ್ ಕೊಡಬೇಕಾದ್ರೆ ಮೀಟ್ರು ಹಿಂದೆ ವ್ಯಾಲ್ಯೂ ಅದು 1,000 ರೂಪಾಯಿ ಇತ್ತು, ಈಗ ಅದನ್ನು 6,000ಕ್ಕೆ ಏರಿಸಿದ್ದಾರೆ. ಅದೇ ಥರ ರೈತರಿಗೆ ಬೋರ್ವೆಲ್ ಕೊರೆಸ್ತಾರೆ. ಆ ಬೋರ್ವೆಲ್ಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕೊಡಬೇಕಾದ್ರೆ ಮೊದಲು 30,000 ಹಣವನ್ನು ಸಂದಾಯ ಮಾಡ್ಕೊತಾ ಇದ್ರು. ಅದರಿಂದ ನಮ್ಮ ಗುತ್ತಿಗೆದಾರರ ಜೀವನಗಳು ಸಹ ಚೆನ್ನಾಗಿ ಜೀವನ ಮಾಡ್ತಾಯಿದ್ವಿ ರೈತರಿಂದ. ಈಗ ಆ ಒಂದು ಸಿಸ್ಟಮ್ ತೆಗೆದಾಕ್ಬಿಟ್ಟು ಹೊಸ ನಿಯಮವನ್ನು ಜಾರಿಗೆ ಮಾಡಿ ಸುಮಾರು 2.5 ಲಕ್ಷದಿಂದ ಹಿಡಿದು 10 ಲಕ್ಷ ತನಕ ಒಂದು ರೈತ ಒಂದು ವಿದ್ಯುತ್ ಸಂಪರ್ಕ ತಗೋಬೇಕಾದ್ರೆ ಒಂದು ಹಣವನ್ನು ಸಂದಾಯ ಮಾಡಬೇಕು. ಅದೇ ಥರ ನಾವು ನಿರುದ್ಯೋಗ ಯುವಕರು ನಾವು ಪರವಾನಗಿ ತಗೊಂಡು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸನ್ನು ಪಡಿಬೇಕಾದ್ರೆ ಮೊದಲು 3,000 ರೂಪಾಯಿಯನ್ನು ನಾವು ಫೀಸ್ ಕಟ್ತಾ ಇದ್ವಿ. ಇವತ್ತು ಅದನ್ನು 10,000 ಮಾಡಿದ್ದಾರೆ. 5,000 ಇದ್ದದ್ದನ್ನು 10,000 ಫೀಸ್ ಇದ್ದಿದ್ದನ್ನು 50,000 ರೂಪಾಯಿ ಮಾಡಿದ್ದಾರೆ. ಅಂದರೆ 100 ಪಟ್ಟು ಒಂದು ವಿದ್ಯುತ್ ಶಕ್ತಿ ಅಂದರೆ ವಿದ್ಯುತ್ ಪರಿವೀಕ್ಷಣಾಲಯ ಅವರು ದುಪ್ಪಟ್ಟು ಮಾಡಿದ್ದಾರೆ, 100% ಜಾಸ್ತಿ ಮಾಡಿದ್ದಾರೆ. ಈ ಎಲ್ಲ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು 24ನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ
ಏನು ಈ ಒಂದು ಕಾನೂನಾತ್ಮಕವಾಗಿ ಮಾಡದೆ ಕಾನೂನು ವಿರೋಧವಾಗಿ ಜನವಿರೋಧಿ ಚಟುವಟಿಕೆಗಳಿದ್ದಾವೆ ಕೂಡಲೇ ನಿಲ್ಲಿಸಬೇಕು. ಇಡೀ ರಾಜ್ಯದಲ್ಲಿ ಈ ಸಂಘಟನೆಗಳು ಎಲ್ಲ ಜಿಲ್ಲೆಯಲ್ಲೂ ಸಹ ಎಲ್ಲ ಜಿಲ್ಲಾಧಿಕಾರಿಗಳು ಮನವರಿಕೆ ಕೊಟ್ಟು ಸರ್ಕಾರದ ಗಮನಕ್ಕೆ ತಂದು ಬಡ ಕಾರ್ಮಿಕರನ್ನು, ಬಡ ರೈತರನ್ನು, ಬಡ ಗುತ್ತಿಗೆದಾರರನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ಇನ್ನೊಂದು ಪೀಳಿಗೆ ತನಕ ಕೆಲಸ ಮಾಡ್ಕೊಂಡು ಹೋಗಲಿಕ್ಕೆ ರೈತರ ನೆಮ್ಮದಿಗೋಸ್ಕರ ನಾವು ಸದಾ ಕೆಲಸ ಮಾಡಬೇಕಂತಂದ್ಬಿಟ್ಟು ಒಂದು ದಿನ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಈ ಒಂದು ಮುಷ್ಕರಕ್ಕೆ ಜಿಲ್ಲೆ ಎಲ್ಲ ಥರದ ಜನಗಳು, ನಮ್ಮ ಸಾರ್ವಜನಿಕರು, ಮಾಜಿ ಶಾಸಕರುಗಳು ಹಾಗೂ ದಲಿತ ಸಂಘರ್ಷ ಸಮಿತಿಗಳ ಅಧ್ಯಕ್ಷರುಗಳು, ನಾಯಕರುಗಳು, ನಮ್ಮ ರೈತರ ಮುಖಂಡರುಗಳು ಎಲ್ಲರೂ ಸಹ ಬಂದು ಈ ಒಂದು ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬೆಸ್ಕಾಂ ಗುತ್ತಿಗೆದಾರರ ಸಂಘದ ಮಂಜುನಾಥ್, ಆಂಜಿ, ಎಂ ಶ್ರೀನಿವಾಸ್, ಮುನಿರಾಜು, ಬಸವರಾಜು ಮತ್ತು ರೈತ ಸಂಘದ ಗೋಪಾಲ್ ಉಪಸ್ಥಿತರಿದ್ದರು. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರಳತೆಗೆ ಖ್ಯಾತಿ ಪಡೆದ ರಾಜಕಾರಣಿ ಮಾಜಿ ಗೃಹ ಸಚಿವ ಎ ಚೌಡರೆಡ್ಡಿ ಅವರ 88ನೇ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದ್ದು, ಆಂಜನೇಯ ರೆಡ್ಡಿ ಕುಟುಂಬದ ಅಭಿಮಾನಿಗಳು ಮತ್ತು ಶ್ರೇಯೋಭಿಲಾಷಿಗಳು ಸಾವಿರಾರು ಮಂದಿ ಆಗಮಿಸಿ ರಕ್ತದಾನ ಮಾಡುತ್ತಿದ್ದಾರೆ. ಚಿಂತಾಮಣಿಯ ರಾಜಕೀಯ ಚಿತ್ರಣವೇ ವಿಶೇಷ. ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಗೆ ಹೆಚ್ಚು ಅಭಿಮಾನ ತೋರುವವರಿದ್ದು, ಆಂಜನೇಯ ರೆಡ್ಡಿ ಕುಟುಂಬಕ್ಕೆ ನಿಷ್ಠರಾಗಿರುವ ಸಾವಿರಾರು ಕುಟುಂಬಗಳು ಚಿಂತಾಮಣಿ ತಾಲೂಕಿನಲ್ಲಿವೆ. ಹಾಗಾಗಿ ಮಾಜಿ ಗೃಹ ಸಚಿವ ಚೌಡರೆಡ್ಡಿ ಅವರ 88ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಅವರ ಮಕ್ಕಳಾದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಬಾಲಾಜಿ ರೆಡ್ಡಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದ್ದಾರೆ. ಈ ರಕ್ತದಾನ ಶಿಬಿರಕ್ಕೆ ಗುರುವಾರ ಸಂಜೆಯ ವೇಳೆಗೆ 7,000ಕ್ಕೂ ಹೆಚ್ಚು ಮಂದಿ ನೋಂದಾಯಿಸಿಕೊಂಡಿದ್ದು, ಇಂದು ಬೆಳಿಗ್ಗೆ ರಕ್ತದಾನ ಶಿಬಿರ ಆರಂಭವಾದಾಗಲಿಂದಲೂ ಎಡೆಬಿಡದೆ ರಕ್ತದಾನಿಗಳು ಸ್ವಯಂ ಪ್ರೇರಿತರಾಗಿ ಶಿಬಿರಕ್ಕೆ ಆಗಮಿಸುತ್ತಲೇ ಇದ್ದಾರೆ. ಶಿಬಿರಕ್ಕೆ ಬರುವ ಎಲ್ಲ ಸಾರ್ವಜನಿಕರಿಗಾಗಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ರೆಡ್ ಕ್ರಾಸ್ ಸಂಸ್ಥೆಯವರು ರಕ್ತ ಸ್ವೀಕರಿಸಲು ಸುಸ್ತಾಗುವ ರೀತಿಯಲ್ಲಿ ರಕ್ತದಾನಿಗಳು ಆಗಮಿಸುತ್ತಿರುವುದು ವಿಶೇಷವಾಗಿದೆ. ಇನ್ನು ನಮ್ಮದೇ ಜಿಲ್ಲೆಯ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ 2,700ಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದ್ದು, ಈ ದಾಖಲೆ ಮುರಿಯುವ ರೀತಿಯಲ್ಲಿ ಚಿಂತಾಮಣಿಯಲ್ಲಿ ನಡೆಯುತ್ತಿರುವ ರಕ್ತದಾನ ಶಿಬಿರಕ್ಕೆ ಜನರು ಆಗಮಿಸುತ್ತಿದ್ದಾರೆ. ಇಂದು ಇಲ್ಲಿ ನಡೆಯುತ್ತಿರುವ ರಕ್ತದಾನ ಶಿಬಿರ ವಿಶ್ವ ದಾಖಲೆಯಾಗುವ ನಿರೀಕ್ಷೆ ಇದ್ದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಚಿಂತಾಮಣಿಯ ಹೆಸರು ಶಾಶ್ವತವಾಗಿ ದಾಖಲಾಗಿರುವುದಲ್ಲಿ ಅನುಮಾನವೇ ಇಲ್ಲ. ಚಿಂತಾಮಣಿ ನಗರದ ಕಿಶೋರ ವಿದ್ಯಾಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಿದ್ದು, ಶಿಬಿರದಲ್ಲಿ ಭಾಗವಹಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ 12 ಗಂಟೆ ಅವಧಿಯಲ್ಲಿಯೇ 3,000ಕ್ಕೂ ಹೆಚ್ಚು ಯೂನಿಟ್ ರಕ್ತ ಶೇಖರಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಶಿಬಿರ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ಸಂಪರ್ಕಿಸಿ 700 ಯೂನಿಟ್ ರಕ್ತ ಕೊರತೆ ಇದೆ ಎಂದಾಗ ತಕ್ಷಣ ಸ್ಪಂದಿಸಿ 2 ತಿಂಗಳ ಕಾಲಾವಕಾಶ ಕೇಳಿ ಚಿಂತಾಮಣಿಯಲ್ಲಿ ಬೃಹತ್ ರಕ್ತದಾನ ಶಿಬಿರದ ಮೂಲಕ ಅದನ್ನು ಪೂರೈಸಲು ಮುಂದಾಗಿರುವುದು ಶ್ಲಾಘನೀಯ ಎಂದರು. ಈಗಾಗಲೇ 7,600ಕ್ಕೂ ಹೆಚ್ಚು ಜನರು ರಕ್ತದಾನಕ್ಕಾಗಿ ಹೆಸರು ನೋಂದಾಯಿಸಿಕೊಂಡಿದ್ದು, ರಕ್ತದಾನ ಮಾಡಿ ಪ್ರಾಣದಾತರಾಗಿದ್ದಾರೆ. ಇಡೀ ಭಾರತದಲ್ಲಿ ಪ್ರಥಮ ದಾಖಲೆ ರಕ್ತದಾನ ಶಿಬಿರವಾಗಿ ಚಿಂತಾಮಣಿ ಶಿಬಿರ ಉಳಿಯಲಿದೆ. ಇಂತಹ ರಕ್ತದಾನ ಶಿಬಿರ ಯಶಸ್ವಿಯಾಗಲು ಎಂಸಿ ಬಾಲಾಜಿ ರೆಡ್ಡಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರೇ ಕಾರಣರಾಗಿದ್ದು, ಅವರಿಗೆ ಧನ್ಯವಾದ ತಿಳಿಸುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದರು. ಆಗ ನನ್ನ ಮನಸ್ಸಿಗೆ ಬಂತು, ಒಂದು ರೀತಿ ನಮ್ಮಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಆಲೋಚನೆ ಇತ್ತು. ಅದನ್ನು ನಾನು ನಮ್ಮ ಅಣ್ಣ ಡಾಕ್ಟರ್ ಬಾಲಾಜಿ ಅವ್ರ ಜೊತೆ ಹಂಚ್ಕೊಂಡೆ. ಈ ಥರ ಇದೆ, ನಾವೇನಾದರೂ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ಮಾಡೋಣ ಅಂತೇಳಿ ಹೇಳಿದೆ. ಆಗ ಆಯಿತು, ಹಂಗಾರೆ
ಒಂದು ಕೆಲಸ ಮಾಡೋಣ, ಅಪ್ಪ ಅವರು ಬರ್ಡೇ ದಿವಸ ಮಾಡೋಣ ಅಂತೇಳಿ ಮಾತಾಡಿದ್ರು. ನಾನು ಕೋಡಿರಂಗಪ್ಪ ಅವ್ರಿಗೂ ಮತ್ತು ಜಯರಾಮ್ ಅವ್ರ ಜೊತೆ ಅವರಿಗೆ ಸಂಪರ್ಕ ಮಾಡಿಕೊಟ್ಟೆ. ನಂತರ ಅವರು ಮಾತಾಡ್ತಾ ಬಹುಶಃ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಆಲೋಚನೆ ಪ್ರಾರಂಭದಲ್ಲಿ ಇರಲಿಲ್ಲ. ಆಯಿತು, ಏನೋ ಒಂದು ದೊಡ್ಡ ಡೊನೇಷನ್ ಕ್ಯಾಂಪ್ ಮಾಡೋಣ ಅಂತಕ್ಕಂಥ ಆಲೋಚನೆ ಇತ್ತು. ಆದರೆ ಈಗ ನೋಡಿದಾಗ ಬಹುಶಃ ಒಂದು ದಾಖಲೆ ಪ್ರಮಾಣದಲ್ಲಿ ಇವತ್ತು ಈ ಒಂದು ಡೊನೇಷನ್ ಆಗ್ಬೋದು ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಯಾಕಂದರೆ ಹಿಂದೆ ದಾಖಲೆ ಇರ್ತಕ್ಕಂಥದ್ದು 2900 ಯೂನಿಟು 12 ಗಂಟೆಗಳ ಒಳಗಾಗಿ, ಏನು ಪ್ರಾರಂಭದಿಂದ 12 ಗಂಟೆಗಳ ಒಳಗಾಗಿ ಆಗಿರ್ತಕ್ಕಂಥ ದಾಖಲೆ ಅಂತ ಹೇಳಿದ್ರು. ನಾವು 3000 ಅದನ್ನು ಮುಟ್ಟೋಣ ಅಂತಕ್ಕಂಥ ಒಂದು ಆಲೋಚನೆ ನಮ್ಮ ಅಣ್ಣವರು ಅದ್ರ ಬಗ್ಗೆ ನನಗೆ ಹೇಳೋದು ಪ್ರಸ್ತಾಪ ಮಾಡಿದ್ರು. ಆಯಿತು, ಅದನ್ನು ಮಾಡೋಣ ಅಂತ ಹೇಳಿದ್ವಿ. ಈಗ ನಮ್ಮ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯ ಕೆಲವರು ನಮ್ಮ ಸ್ನೇಹಿತರೆಲ್ಲರೂ ಅವರು ಬಂದಿದ್ದಾರೆ. ಸುಮಾರು 7600 ಜನ ನೋಂದಣಿ ಮಾಡಿದ್ದಾರೆ. ಒಂದೂವರೆ ತಿಂಗಳಿಂದ ಇದು ಒಂದು ತಯಾರಿ ಮಾಡಿ ಹಲವಾರು ಸಭೆಗಳನ್ನು ಮಾಡಿ ನಮ್ಮ ನಾಯಕರಿಗೆ, ಎಲ್ಲರೂ ಮುಖಂಡರಿಗೆ ಏನೇನು ಇರಬೇಕು, ಇದರ ನಿರ್ಬಂಧಗಳೇನಿದೆ, ಏನು ಮುಂಚಿತವಾಗಿ ಯಾವ ರೀತಿ ಕೆಲವು ನಾವು ನಮ್ಮಲ್ಲಿ ಏನಾದರೂ ಅಭ್ಯಾಸಗಳಿದ್ದರೆ ಅದನ್ನು ಯಾವ ರೀತಿ ಕೈ ಬಿಡಬೇಕು, ವಯಸ್ಸಿನ ಮಿತಿ ಏನು, ಯಾರು ಅರ್ಹರಿರ್ತಾರೆ, ಏನು ಅವರಿಗೆ ಕಾಯಿಲೆ ಇದ್ದರೆ ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಇವೆಲ್ಲದರ ಬಗ್ಗೆ ವಿಸ್ತೃತವಾದಂಥ ಒಂದು ಮಾಹಿತಿಯನ್ನು ಕೊಟ್ಟು ಈಗ 7600 ಜನ ಆಗಿದ್ದಾರೆ. ಕೆಲವರು ಅಧಿಕಾರಿಗಳು ಬಂದಿದ್ದಾರೆ, ಇಲಾಖೆಗಳ ಅಧಿಕಾರಿಗಳಿದ್ದಾರೆ. ಆದರೆ ಹೆಚ್ಚಾಗಿ ನಮ್ಮ ತಾಲೂಕಿನ ಜನತೆ ಮತ್ತು ಹೊರಗಿನಿಂದನೂ ಕೆಲವರು ನಮ್ಮ ಸ್ನೇಹಿತರು, ಅವರು ಇವರು ನಮ್ಮ ಹಳೆ ಕ್ಷೇತ್ರ ಚೇಳೂರಿಂದನೂ ಕೆಲವರು ಬರ್ತಾ ಇದ್ದಾರೆ. ಅವರೇ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಿದ್ದಾರೆ. ಬೃಹತ್ ರಕ್ತದಾನ ಶಿಬಿರಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ವಿಶಾಲವಾದ ಸ್ಥಳದಲ್ಲಿ ಪೆಂಡಾಲ್ ಹಾಕಿಸಿ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆಯನ್ನು ಗುರುವಾರ ರಾತ್ರಿಯಿಂದಲೇ ನಡೆಸುತ್ತಿದ್ದು, ಸುಮಾರು 25,000ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಕಸಾಪ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ, ಶಿವಭಕ್ತ ಸಿಎನ್ ಬಾಬುರೆಡ್ಡಿ, ನಗರಸಭಾ ಅಧ್ಯಕ್ಷ ಆರ್ ಜಗನ್ನಾಥ್, ಪೌರಾಯುಕ್ತ ಜಿಎನ್ ಚಲಪತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಡಾಬಾ ನಾಗರಾಜ್, ಆರ್ಎಂಜೆ ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, ಯುಜಿ ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ. ಮುಖ್ಯ ಕಚೇರಿ, ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916852260. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಈವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು.
ಸಹ್ಯಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ಮಾಜಿ ಅಧ್ಯಕ್ಷೆ ಮಾನಿನಿ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಅಲ್ಲದೆ ಸದಸ್ಯರೊಬ್ಬರು ಮಂಚಕ್ಕೆ ಕರೆದರೂ ನಾನು ಒಪ್ಪದ ಕಾರಣ ನನ್ನ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿರುವುದಾಗಿ ಅವರು ಆರೋಪಿಸಿದ್ದಾರೆ. ನಾನು 17 ತಿಂಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷಳಾಗಿ ಕರ್ತವ್ಯ ನಿರ್ವಹಿಸಿದ್ದು, ನಂದಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ರೆಸಾರ್ಟ್ ಲೇಔಟ್ಗಳಿವೆ. ಅಕ್ರಮವನ್ನೆಲ್ಲ ಬಯಲಿಗೆಳೆದು ಪಂಚಾಯಿತಿಗೆ ಆದಾಯ ಹೆಚ್ಚಿಸುವ ಗುರಿ ಹೊಂದಿದ್ದೆ. ಆದರೆ ಕೆಲ ಸದಸ್ಯರ ಅಕ್ರಮ ದಂಧೆಗಳಿಗೆ ಬೆಂಬಲ ಕೊಡಲಿಲ್ಲ, ಅಕ್ರಮ ಬಿಲ್ಲುಗಳಿಗೆ ಸಹಿ ಹಾಕಲಿಲ್ಲ. ಅಲ್ಲದೆ ಒಬ್ಬ ಸದಸ್ಯ ನನ್ನ ಮಂಚಕ್ಕೂ ಕರೆದ. ನಾನು ಒಪ್ಪಲಿಲ್ಲ ಎಂಬ ಕಾರಣಕ್ಕೆ ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ ಎಂದು ಮಾಜಿ ಅಧ್ಯಕ್ಷೆ ಮಾನಿನಿ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರೆದ್ರು, ಏನಂತ ಬನ್ನಿ ನನ್ನ ಹತ್ರ ಮಲ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ರು. ಒಬ್ಬ ಊರಿನ ಮುಖಂಡ JCB ಮಂಜುನಾಥ್ ಅನ್ನೋರು ಅವ್ರ ಹತ್ರ ಸ್ಪಂದಿಸ್ದಿದ್ದ ಕಾರಣ ಮತ್ತು ಅವ್ರದ್ದು ಸರ್ವೆ ನಂಬರ್ 197ನೇ ಒಂದು ಗೋಮಾಳ ಜಾಗನ ಅವ್ರು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಕೇಳಿದ್ರಿಂದ ಅವ್ರ ಜೊತೆ ಒಂದುಗೂಡಿ ನನ್ನನ್ನು ಯಾವುದೇ ಕಾರಣಕ್ಕೂ ಆ ಸೀಟಲ್ಲಿ ಕುತ್ಸ್ಕೋಕೂಡ್ದು ಅಂತ ಸತತವಾಗಿ 5 ತಿಂಗಳಿಂದ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೇ ಇದ್ದರು. ಎಲ್ಲೋ ಒಂದು ಕಡೆ ನಾವು ಗೆದ್ಕೊಂಡೇ ಬಂದರೆ ಲಾಸ್ಟು ಮೊನ್ನೆ ಎಲ್ಲರನ್ನೂ ರೆಸಾರ್ಟ್ ರಾಜಕೀಯ ಅಂತ ಮಾಡಿ ಕರ್ಕೊಂಡೋಗಿ ನನ್ನನ್ನು ಇಳಿಸಿದ್ರು. ಸಾಲದಿದ್ದಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಾನಿನಿ ಶ್ರೀನಿವಾಸ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಹಾಗಾಗಿ ಅವರು ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ತನ್ನ 17 ತಿಂಗಳ ಅಧಿಕಾರಾವಧಿಯಲ್ಲಿ ನಡೆದ ಕಹಿ ಘಟನೆಗಳನ್ನು ತೆರೆದಿಟ್ಟಿದ್ದಾರೆ. ನನ್ನ ಗಂಡ ಶ್ರೀನಿವಾಸ್ ಬದುಕಿದ್ದಾಗ ಅವರು ಸದಸ್ಯರಾಗಿದ್ದರು. ಅಧ್ಯಕ್ಷರಾಗಬೇಕು, ನಂದಿ ಪಂಚಾಯಿತಿಯನ್ನು ಅಭಿವೃದ್ಧಿಗೊಳಿಸಬೇಕೆಂಬ ಕನಸು ಕಂಡಿದ್ದರು. ದುರಾದೃಷ್ಟವಶಾತ್ ತೀರಿಕೊಂಡರು ಎಂದರು. ಅಲ್ಲಿ ರಿಪೇರಿ ಬಂದರೆ ಅದೇ ಬಿಲ್ಲನ್ನು ಎತ್ತಿ ಪಂಚಾಯಿತಿಗೆ ಇಡ್ತಾರೆ. ಆ ಬಿಲ್ಲನ್ನು ಪಾಸ್ ಮಾಡಲ್ಲ ಅನ್ನೋ ಒಂದು ಕಾರಣಕ್ಕೆ, ಅದೊಂದು ಕಾರಣಕ್ಕೆ, ಮತ್ತು ಅವ್ರ ತೋಟಕ್ಕೆ ಔಷಧಿಗಳು ಹೊಡೆಯೋದಕ್ಕೆ ಪಂಚಾಯಿತಿಯಿಂದ ಬಿಲ್ಗಳಿಡ್ತಾರೆ. ಇದಕ್ಕೆಲ್ಲ ನಾನು ತಿರಸ್ಕರಿಸಿದ್ದಕ್ಕೆ ಅದನ್ನು ನನ್ನ ಮಂಡಿಸ್ತಾರೆ. ಮತ್ತು ಇದೇ ರತ್ನಮ್ಮವನ್ನು ಅವರು ಹೂವು ತೊಗೊಂಬರ್ತಾರೆ. ಅಲ್ಲಿ ರೇಟ್ ನೋಡಿದ್ರೆ ಅಲ್ಲ 5,000 ರೂಪಾಯಿ ಇದ್ದರೆ ಇವರು 20,000 ರೂಪಾಯಿ ಹಾಕ್ತಾರೆ ಬಿಲ್ಲು. ಇದನ್ನು ತಿರಸ್ಕಾರ ಮಾಡಿದ್ದಕ್ಕೆ, ಬೇಡ ನಾವು ಮಾರ್ಕೆಟಲ್ಲೇ ಹೋಗಿ ಡೈರೆಕ್ಟಾಗಿ ತರೋಣ ಅಂತ ಹೇಳಿದ್ದಕ್ಕೆ ಇದನ್ನು ಮಂಡಿಸ್ತಾರೆ. ನನ್ನ ಪ್ರತಿಯೊಬ್ಬ ಸದಸ್ಯರುಗಳು ಅದರಲ್ಲಿ ಒಂದು 4 ಜನ 5 ಜನ ತೊಂದರೆ ಮಾಡದಿರೋ ಇರೋರು ಬಿಟ್ಟರೆ
ಪ್ರತಿಯೊಬ್ಬರು ನನಗೆ ಅಷ್ಟಿಷ್ಟು ಟಾರ್ಚರ್ ಕೊಟ್ಟಿದ್ದಲ್ಲ. ನಾನು ನನ್ನ ಆಸೆ ಪಟ್ಟು ರಾಜಕೀಯಕ್ಕೆ ಬಂದಿದ್ದೆ. ಕಾರಣ ಏನಂದರೆ ನನ್ನ ಹಸ್ಬೆಂಡ್ ಅವ್ರು ರಾಜಕೀಯಕ್ಕೆ ಇರಬೇಕು ಅನ್ನೋ ಆಸೆಗೋಸ್ಕರ ನಾನು ರಾಜಕೀಯಕ್ಕೆ ಬಂದಿದ್ದು. ಬಂದಿದ್ದ ನಂತರ ಅವ್ರು ತೀರ್ಕೊಂಡ್ಮೇಲೆ, ಅದಕ್ಕೆ ಮುಂಚೆನೇ ಬಂದಮೇಲೆ ಅವ್ರು ತೀರ್ಕೊಂಡ್ಮೇಲೆ ಅವ್ರು ಒಂದು ಮಾತು ಹೇಳಿದ್ರಿಂದ ನಾನು ಯಾವುದೇ ದುಡ್ಡಿನ ಆಮಿಷಕ್ಕಾಗಲಿ ಇನ್ನೊಂದು ಆಮಿಷಕ್ಕಾಗಲಿ ನಾನು ಬರಲಿಲ್ಲ ರಾಜಕೀಯಕ್ಕೆ. ನಂದಿ ಜನ ನನ್ನ ಪಂಚಾಯಿತಿ ಸದಸ್ಯೆಯನ್ನಾಗಿ ಆಯ್ಕೆ ಮಾಡಿದರೂ ಅದೃಷ್ಟಕ್ಕೆ ಅಧ್ಯಕ್ಷಳು ಆಗಿ ಅಧಿಕಾರ ವಹಿಸಿಕೊಂಡೆ. ನಂದಿ ಪಂಚಾಯಿತಿ ಒಂದು ಪ್ರವಾಸಿ ತಾಣ. ಇಲ್ಲಿ ನಡೆಯುವ ಅಕ್ರಮಗಳಿಗೆ ಕಡಿವಾಣ ಹಾಕಿ ಪಂಚಾಯಿತಿಗೆ ಉತ್ತಮ ಆದಾಯ ಬರುವಂತೆ ಮಾಡಬೇಕು. ಮಾದರಿ ಪಂಚಾಯಿತಿ ಮಾಡಬೇಕು ಎಂದು ಪಂಚಾಯಿತಿ ವ್ಯಾಪ್ತಿಯ ಅಕ್ರಮ ರೆಸಾರ್ಟ್, ಲೇಔಟ್ಗಳು, ಹೋಟೆಲ್ಗಳ ಲೈಸೆನ್ಸ್ ರದ್ದು ಮಾಡಿ ಲೀಗಲ್ ಮಾಡಬೇಕು. ಪಂಚಾಯಿತಿಗೆ ಆದಾಯ ಹೆಚ್ಚಿಸಬೇಕೆಂದು ಮುಂದುವರಿದೆ. ಆದರೆ ನನ್ನ ಜೊತೆ ಗೆದ್ದ ಕೆಲ ಸದಸ್ಯರು ಅಕ್ರಮ ಲೇಔಟ್ಗಳಿಗೆ ಬೆಂಬಲ ನೀಡಬೇಕು, ಅಕ್ರಮ ಲ್ಯಾಂಡ್ ಕನ್ವರ್ಷನ್ಗೆ ಒಪ್ಪಿಕೊಳ್ಳಬೇಕು ಎಂದು ಒತ್ತಾಯ ಹೇರಿದರು ಎಂದು ಆರೋಪಿಸಿದರು. ಅಂಥವರ ಜೊತೆ ಉಪಾಧ್ಯಕ್ಷ ಮಲ್ಲಪ್ಪ ಸೇರಿ ಅಕ್ರಮ ಬಿಲ್ಲುಗಳಿಗೆ ಸಹಿ ಹಾಕುವಂತೆ ಒತ್ತಾಯಿಸಿದರು. ನಾನೊಬ್ಬ ಹೆಣ್ಣಾಗಿ ಎಲ್ಲವನ್ನೂ ದಿಟ್ಟತನದಿಂದ ನಿರಾಕರಿಸಿದೆ. ಪ್ರಣವ್ ಹೋಟೆಲ್ ಮಾಲೀಕ ಮುರಳಿ, ನಳಿನ, ರಮೇಶ್, ಮಂಜುನಾಥ್ ಇಂತಹ ಕೆಲಸಗಳಿಗೆ ಹೆಚ್ಚು ಕಿರುಕುಳ ನೀಡಿದರು. ಜೆಸಿಬಿ ಮಂಜುನಾಥ್ ನನ್ನ ಜೊತೆ ಮಲಗಿದರೆ ನಿನಗೆ ಬೆಂಬಲಿಸುತ್ತೇನೆ ಎಂದು ಮಂಚಕ್ಕೆ ಕರೆದಿದ್ದಾರೆ ಎಂದು ನೇರವಾಗಿ ಆರೋಪಿಸಿದರು. ಈ ಎಲ್ಲ ಅಕ್ರಮ ನ್ಯಾಯಗಳನ್ನು ಎದುರಿಸಿದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಪೊಲೀಸರು ದೂರು ನೀಡಿ ಸುಳ್ಳು ಕೇಸು ಹಾಕುವ ಕೆಲಸ ಮಾಡಿದ್ದಾರೆ ಎಂದರು. ಜಾತಿ ನಿಂದನೆ ಕೇಸು ದಾಖಲಿಸಿದ್ದಾರೆ. ಏನೇ ಮಾಡಿದರೂ ಈ ಮಾನಿನಿ ನಿಮ್ಮ ಮಾತು ಕೇಳೋದಿಲ್ಲ ಎಂದು ಅವಿಶ್ವಾಸ ನಿರ್ಣಯ ಮಂಡಿಸಿ ನನ್ನ ಅಧಿಕಾರ ಕಸಿದುಕೊಂಡಿದ್ದಾರೆ. ನನ್ನಂತೆ ಕ್ಷೇತ್ರದಲ್ಲಿ ಇನ್ನೂ ಎಷ್ಟೋ ಪಂಚಾಯಿತಿಗಳಲ್ಲಿ ಹೆಣ್ಣು ಮಕ್ಕಳು ಅಧ್ಯಕ್ಷರಾಗಿ, ಸದಸ್ಯರಾಗಿ ಆಯ್ಕೆಯಾಗಿದ್ದು ಕೆಲಸ ಮಾಡುತ್ತಿರಬಹುದು. ಮತ್ತೊಬ್ಬರಿಗೆ ಗುಲಾಮರಾಗಿ ತಲೆ ತಗ್ಗಿಸಿಕೊಂಡು ಅವರು ಹೇಳಿದ ಕಡೆ ಸಹಿ ಹಾಕಬೇಡಿ. ಅಲ್ಲಿ ನಡೆಯುವ ಅಕ್ರಮ ಅನ್ಯಾಯಗಳನ್ನು ದಿಟ್ಟವಾಗಿ ಎದುರಿಸಿ ಎಂದು ಸಲಹೆ ನೀಡಿದರು. ಏನು ಹೆಂಗೆ ಎಲ್ಲ ಅಂತ ರೋಪುಗಳು ಹಾಕಿದ್ರು. ನಾನು ಯಾವುದಕ್ಕೂ ಬಗ್ಲಿಲ್ಲ. ಆಯಿತು, ನೀವು FIR ಅಲ್ಲಿದ್ರೆ ಏನಾದರೂ ಹಾಕ್ಕೊಳ್ಳಿ, ನಾನು ಏನಿದ್ರೆ ಅದನ್ನೇ ಮಾತಾಡೋದು ಸ್ಟ್ರೈಟ್ ಫಾರ್ವರ್ಡಲ್ಲಿ, ನೀವೇನಾದರೂ ಬಗ್ಗಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ FIR ಬುಕ್ ಮಾಡಿದ್ರು. ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಸುಳ್ಳು ಹೇಳಿದ್ರು. ಇವಾಗೂ ನಮ್ಮ ಮನೆಯಲ್ಲಿ ಯಾವುದೇ ಜಾತಿ ರಾಜಕಾರಣಗಳು ಆಗಲಿ ಇನ್ನೊಂದಾಗಲಿ ನಾವು ಮಾಡಲ್ಲ, ನಮಗೆ ಬೇಕು ಇಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಜಾತಿಗಳೂ ಬರ್ತಾರೆ, ಎಲ್ಲ ಇದಿರ್ತಾರೆ. ಕ್ಯಾಸ್ಟಿಸಮ್ ನಾನು ಇವತ್ತಿಗೂ ನಾನು ಯಾವುದೇ ಸಂದರ್ಭದಲ್ಲೂ ನಾವು ಮಾಡಿಲ್ಲ. ಅದನ್ನೊಂದು ಇಟ್ಕೊಂಡು ಪ್ರೆಷರ್ ಹಾಕಿದ್ರು. ಸಾಲದಿದ್ದಕ್ಕೆ ಮಕ್ಕಳ ಮೇಲೆ ಟಾರ್ಗೆಟ್ ಇಡೋದು, ನನ್ನ ಮಕ್ಕಳ ಮೇಲೆ ಒಂದೊಂದು ಇದರಲ್ಲೂ ನನಗೆ ಟಾರ್ಗೆಟಿಗೆ ಅಷ್ಟಿಷ್ಟು ಟಾರ್ಚರ್ ಕೊಡ್ತಾಯಿಲ್ಲ. ಇದೊಂದು ಎಲ್ಲನೂ ತೀರ್ಮಾನ ತೊಗೊಂಡು ಮತ್ತು ನನ್ನ ರೆಕಾರ್ಡ್ಗಳು ಕೊಡ್ತೀನಿ, ಅವ್ರ ವಾಯ್ಸ್ ರೆಕಾರ್ಡು. ಏನಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇದೇ JCB ಮಂಜುನಾಥ್ ಅನ್ನೋರು ನನ್ನ ಬಗ್ಗೆ ಆ ರೀತಿ ಕರೆದಾಗ ಅಲ್ಲಿ ಒಂದು ಹೆಣ್ಮಗು ಅಲ್ಲಿಗೆ ರಾಜಕೀಯಕ್ಕೆ ಬರೋದು ಬರೀ ದುಡ್ಡಿರಬೇಕು, ಇಲ್ಲ ಒಂದು ಪವರ್ ಇದ್ರೇ ಮಾತ್ರನೇ ರಾಜಕೀಯಕ್ಕೆ ಬರಬೇಕಾ? ಯಾಕಂದರೆ ನನ್ನಂಥ 100 ಜನ ಹೆಣ್ಮಕ್ಳು ರಾಜಕೀಯದಲ್ಲಿ ಇದ್ದಾರೆ, ಬರ್ತಾರೆ, ಇನ್ನು ಮುಂದುವರಿಬೇಕು. ಇಷ್ಟು ಸ್ಟ್ರಾಂಗಾಗಿ ಮಾತಾಡಲಿ ಅಂತ ನಾನು ಯಾವುದೇ ಭಯ ಬೀಳ್ದಿರ ಮಾತಾಡಬೇಕು ಅನ್ನೋದಕ್ಕೆ ಧೈರ್ಯವಾಗಿ ಇಂಥ 100 ಜನ ಹೆಣ್ಮಕ್ಳು ಬಂದಾಗ ಅವ್ರಿಗೆ ಯಾವುದೇ ಈ ರೀತಿ ಒಂದು ತೊಂದರೆಗಳು ಕೊಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಮೆಲ್ಲರ ಸಹಕಾರಗಳಿಂದ ಈ ಒಂದು ಪ್ರೆಸ್ ಮೀಟನ್ನು ಕರೆದು ನಾನು ಹೇಳ್ತಾ ಇದ್ದೀನಿ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೇಸಿಗೆ ಇನ್ನೂ ಆರಂಭವೇ ಆಗಿಲ್ಲ. ಆಗಲೇ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಆರಂಭವಾಗಿದೆ. ಇನ್ನು ಪೂರ್ಣ ಪ್ರಮಾಣದಲ್ಲಿ ಬೇಸಿಗೆ ಬಂದರೆ ವಿದ್ಯುತ್ ಪರಿಸ್ಥಿತಿ ಏನಾಗಬಹುದು ಎಂದು ಊಹಿಸಲು ಅಸಾಧ್ಯವಾಗಿದೆ. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು, ಬೆಸ್ಕಾಂ ಕ್ರಮಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ಸು, ಮೆಟ್ರೋ, ಹಾಲು, ಇಂಧನ ಸೇರಿದಂತೆ ಎಲ್ಲಾ ಬೆಲೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರ ಈಗ ರೈತರನ್ನ ಸಂಪೂರ್ಣ ನರಕದ ಕೂಪಕ್ಕೆ ದೂಡುವ ಕೆಲಸಕ್ಕೆ ಮುಂದಾಗಿದೆ. ಈ ಹಿಂದೆ ಕೊಳವೆ ಬಾವಿ ಕೊರೆಸಿಕೊಂಡ ರೈತರು ಅಕ್ರಮ ಸಕ್ರಮದಡಿ ಅರ್ಜಿ ಸಲ್ಲಿಸಿದರೆ 30,000ದಲ್ಲಿ ಸಕ್ರಮಗೊಳಿಸಲಾಗುತ್ತಿತ್ತು. ಆದರೆ ಈಗ ಆ ಬೆಲೆಯನ್ನ ಬರೋಬ್ಬರಿ 2 ಲಕ್ಷದಿಂದ 10 ಲಕ್ಷದವರೆಗೆ ರೈತರು ಪಾವತಿಸಬೇಕಿದ್ದು, ಮನೆ ಮಾರಾಟ ಮಾಡಿ ಬೆಸ್ಕಾಂಗೆ ಹಣ ಪಾವತಿಸಬೇಕಾದ ದೌರ್ಭಾಗ್ಯ
ದೌರ್ಭಾಗ್ಯ ಸ್ಥಿತಿ ರೈತರಿಗೆ ಎದುರಾಗಲಿದೆ ಎಂದು ಬೆಸ್ಕಾಂ ಗುತ್ತಿಗೆದಾರರ ಸಂಘ ಆತಂಕ ವ್ಯಕ್ತಪಡಿಸಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಸ್ಕಾಂ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಟಿಎಸ್ ಬಾಬು, ವಿದ್ಯುತ್ ಸರಬರಾಜು ಕಂಪನಿಗಳವರು ಈವರೆಗೆ ವಿಧಿಸುತ್ತಿದ್ದ 1,000 ರೂಪಾಯಿ ಮೌಲ್ಯದ ಮೀಟರ್ಗೆ ಇದೀಗ 5,000 ರೂಪಾಯಿಗೆ ಏರಿಸಿದ್ದಾರೆ. ಇವರೆಗೂ 2,500 ಇದ್ದ ಮತ್ತೊಂದು ಮೀಟರ್ ಬೆಲೆಯನ್ನ 9,000ಕ್ಕೆ ಹೆಚ್ಚಿಸಿದ್ದು, 3,500 ಇದ್ದ ಮೀಟರ್ ಬೆಲೆಯನ್ನ ಏಕಾಏಕಿ 28,000ಕ್ಕೆ ಹೆಚ್ಚಿಸುವ ಮೂಲಕ ಗ್ರಾಹಕರ ರಕ್ತ ಹೀರಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಇನ್ನು ರೈತರು ನೀರಾವರಿಗಾಗಿ ಕೊರೆಸಿದ ಕೊಳವೆ ಬಾವಿಗಳ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕಾದರೆ ರೈತರು ಜಮೀನೇ ಮಾರಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ. ಇವರಿಗೆ ಅಕ್ರಮ ಸಕ್ರಮದಡಿ 30,000 ಪಾವತಿಸಬೇಕಿದ್ದು, ಈಗ 2 ಲಕ್ಷದಿಂದ 10 ಲಕ್ಷದವರೆಗೂ ವೆಚ್ಚವಾಗಲಿದೆ. ಅತಿಯಾದ ಆಳದ ಕೊಳವೆ ಬಾವಿಗಳನ್ನು ಕೊರೆಸಬೇಕಿರುವ ರೈತರು ಮನೆಯಲ್ಲಿರುವ ಚಿನ್ನಾಮಾರಿ ಕೊಳವೆ ಬಾವಿ ಕೊರೆಸಿದರೆ ಬೆಸ್ಕಾಂನವರ ಕಾಟಕ್ಕೆ ಜಮೀನು ಮಾರಾಟ ಮಾಡಬೇಕಾದ ಸ್ಥಿತಿ ಎದುರಾಗಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ರೈತರಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕಾದ್ರೆ ಈ ಹಿಂದೆ 3,400 ಇತ್ತು, ಇದೀಗ 9,500ಕ್ಕೆ ಹೆಚ್ಚಿಸಲಾಗಿದೆ. ಈ ಎಲ್ಲ ಆದೇಶಗಳನ್ನ ಮಾಡಿರುವ ಅಧಿಕಾರಿ ಈ ಹಿಂದೆ ಲೋಕಾಯುಕ್ತರ ದಾಳಿಯಲ್ಲಿ ಸಿಕ್ಕಿ ಅಮಾನತಾಗಿದ್ದು, ಇಂತಹ ಭ್ರಷ್ಟ ಅಧಿಕಾರಿಗಳು ನೀಡುವ ಆದೇಶಗಳಿಂದ ರೈತರು ಮಾತ್ರವಲ್ಲದೆ ಗುತ್ತಿಗೆದಾರರು ಸಂಕಷ್ಟ ಎದುರಿಸುವಂತಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲಿತ ಗಮನ ಹರಿಸಿ ಭ್ರಷ್ಟ ಅಧಿಕಾರಿಗಳು ಮಾಡಿರುವ ತುಘಲಕ್ ಆದೇಶಗಳನ್ನು ವಾಪಸ್ ಪಡೆದು ಈ ಹಿಂದಿನ ದರದಂತೆಯೇ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿ ಫೆಬ್ರವರಿ 24ರ ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಬಾಬು ಹೇಳಿದರು. ಈ ಪ್ರತಿಭಟನೆಯಲ್ಲಿ ರೈತಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಮತ್ತು ದಲಿತಪರ ಸಂಘಟನೆಗಳು ಭಾಗವಹಿಸಲಿದ್ದು, ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಿಂದ ಬಿಬಿ ರಸ್ತೆ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಸರ್ಕಾರ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ಏಕಾಏಕಿ ಒಂದು ಮನೆಗೆ ಮೀಟ್ರನ್ನು ನಾವು ಸರ್ವಿಸ್ ಕೊಡಬೇಕಾದ್ರೆ ಮೀಟ್ರು ಹಿಂದೆ ವ್ಯಾಲ್ಯೂ ಅದು 1,000 ರೂಪಾಯಿ ಇತ್ತು, ಈಗ ಅದನ್ನು 6,000ಕ್ಕೆ ಏರಿಸಿದ್ದಾರೆ. ಅದೇ ಥರ ರೈತರಿಗೆ ಬೋರ್ವೆಲ್ ಕೊರೆಸ್ತಾರೆ. ಆ ಬೋರ್ವೆಲ್ಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕೊಡಬೇಕಾದ್ರೆ ಮೊದಲು 30,000 ಹಣವನ್ನು ಸಂದಾಯ ಮಾಡ್ಕೊತಾ ಇದ್ರು. ಅದರಿಂದ ನಮ್ಮ ಗುತ್ತಿಗೆದಾರರ ಜೀವನಗಳು ಸಹ ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ ರೈತರಿಂದ. ಈಗ ಆ ಒಂದು ಸಿಸ್ಟಮ್ ತೆಗೆದಾಕ್ಬಿಟ್ಟು ಹೊಸ ನಿಯಮವನ್ನು ಜಾರಿಗೆ ಮಾಡಿ ಸುಮಾರು 2.5 ಲಕ್ಷದಿಂದ ಹಿಡಿದು 10 ಲಕ್ಷದವರೆಗೂ ಒಂದು ರೈತ ಒಂದು ವಿದ್ಯುತ್ ಸಂಪರ್ಕ ತಗೋಬೇಕಾದ್ರೆ ಒಂದು ಹಣವನ್ನು ಸಂದಾಯ ಮಾಡಬೇಕು. ಅದೇ ಥರ ನಾವು ನಿರುದ್ಯೋಗ ಯುವಕರು ನಾವು ಪರವಾನಗಿ ತಗೊಂಡು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸನ್ನು ಪಡಿಬೇಕಾದ್ರೆ ಮೊದಲು 3,000 ರೂಪಾಯಿಯನ್ನು ನಾವು ಫೀಸ್ ಕಟ್ತಾ ಇದ್ವಿ. ಇವತ್ತು ಅದನ್ನು 10,000 ಮಾಡಿದ್ದಾರೆ. 5,000 ಇದ್ದದ್ದನ್ನು 10,000 ಫೀಸ್ ಇದ್ದಿದ್ದನ್ನು 50,000 ರೂಪಾಯಿ ಮಾಡಿದ್ದಾರೆ. ಅಂದರೆ 100 ಪಟ್ಟು ಒಂದು ವಿದ್ಯುತ್ ಶಕ್ತಿ ಅಂದರೆ ವಿದ್ಯುತ್ ಪರಿವೀಕ್ಷಣಾಲಯ ಅವರು ದುಪ್ಪಟ್ಟು ಮಾಡಿದ್ದಾರೆ, 100% ಜಾಸ್ತಿ ಮಾಡಿದ್ದಾರೆ. ಈ ಎಲ್ಲ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು 24ನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಏನು ಈ ಒಂದು ಕಾನೂನಾತ್ಮಕವಾಗಿ ಮಾಡದೆ ಕಾನೂನಿನ ವಿರೋಧವಾಗಿ ಜನವಿರೋಧಿ ಚಟುವಟಿಕೆಗಳಿದ್ದಾವೆ ಕೂಡಲೇ ನಿಲ್ಲಿಸಬೇಕು. ಇಡೀ ರಾಜ್ಯದಲ್ಲಿ ಈ ಸಂಘಟನೆಗಳು ಎಲ್ಲ ಜಿಲ್ಲೆಯಲ್ಲೂ ಸಹ ಎಲ್ಲ ಜಿಲ್ಲಾಧಿಕಾರಿಗಳು ಮನವರಿಕೆ ಕೊಟ್ಟು ಸರ್ಕಾರದ ಗಮನಕ್ಕೆ ತಂದು ಬಡ ಕಾರ್ಮಿಕರನ್ನು, ಬಡ ರೈತರನ್ನು, ಬಡ ಗುತ್ತಿಗೆದಾರರನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ಇನ್ನೊಂದು ಪೀಳಿಗೆ ತನಕ ಕೆಲಸ ಮಾಡ್ಕೊಂಡು ಹೋಗಲಿಕ್ಕೆ ರೈತರ ನೆಮ್ಮದಿಗೋಸ್ಕರ ನಾವು ಸದಾ ಕೆಲಸ ಮಾಡಬೇಕಂತಂದ್ಬಿಟ್ಟು ಒಂದು ದಿನ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಈ ಒಂದು ಮುಷ್ಕರಕ್ಕೆ ಜಿಲ್ಲೆ ಎಲ್ಲ ಥರದ ಜನಗಳು, ನಮ್ಮ ಸಾರ್ವಜನಿಕರು, ಮಾಜಿ ಶಾಸಕರುಗಳು ಹಾಗೂ ದಲಿತ ಸಂಘರ್ಷ ಸಮಿತಿಗಳ ಅಧ್ಯಕ್ಷರುಗಳು, ನಾಯಕರುಗಳು, ನಮ್ಮ ರೈತರ ಮುಖಂಡರುಗಳು ಎಲ್ಲರೂ ಸಹ ಬಂದು ಈ ಒಂದು ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬೆಸ್ಕಾಂ ಗುತ್ತಿಗೆದಾರರ ಸಂಘದ ಮಂಜುನಾಥ್, ಆಂಜಿ, ಎಂ ಶ್ರೀನಿವಾಸ್, ಮುನಿರಾಜು, ಬಸವರಾಜು ಮತ್ತು ರೈತ ಸಂಘದ ಗೋಪಾಲ್ ಉಪಸ್ಥಿತರಿದ್ದರು. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ತಾಲೂಕಿನ ಚುಂಚನಹಳ್ಳಿಯಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಿಂದ ಆಯೋಜಿಸಿರುವ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ಶಿಬಿರವನ್ನು ಎನ್ಎಸ್ಎಸ್ ಯೋಜನಾಧಿಕಾರಿ ಪ್ರೊಫೆಸರ್ ಎಂಬಿ ಸುರೇಶ್ ಉದ್ಘಾಟಿಸಿದರು.
ಎನ್ಎಸ್ಎಸ್ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಯೋಜನಾಧಿಕಾರಿ ಪ್ರೊಫೆಸರ್ ಎಂಬಿ ಸುರೇಶ್, ಅಜ್ಞಾನವೆಂಬ ಕತ್ತಲನ್ನು ಜ್ಞಾನವೆಂಬ ಬೆಳಕಿನಿಂದ ಹೋಗಲಾಡಿಸಬೇಕು. ಶಿಬಿರದಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳು ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು. ಶಿಬಿರಾರ್ಥಿಗಳು ಶ್ರಮ ವಹಿಸಿ ನಿಷ್ಠೆಯಿಂದ ಜನರೊಡನೆ ಬೆರೆತು ನಿಸ್ವಾರ್ಥದಿಂದ ಕೆಲಸ ನಿರ್ವಹಿಸಬೇಕು. ರಾಷ್ಟ್ರೀಯ ಸೇವಾ ಯೋಜನೆ ಗಾಂಧೀಜಿ ಕಂಡ ಕನಸು. ಹಳ್ಳಿಗಳಲ್ಲಿ ಇಂತಹ ಶ್ರಮದಾನ ನಡೆಸಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯವಾಗಬೇಕಿದೆ ಎಂದರು. ಅಂತಿಮವಾಗಿ ವಾರ್ಷಿಕ ವಿಶೇಷ ಶಿಬಿರವನ್ನು ತುಂಬ ಉತ್ಸಾಹದಿಂದ ಆಯೋಜನೆ ಮಾಡಿದ್ದಾರೆ. ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ಡಾಕ್ಟರ್ ಕೃಷ್ಣಪ್ಪ, ಡಾಕ್ಟರ್ ಮಧುಸೂದನ್ ಮತ್ತು ಡಾಕ್ಟರ್ ನಿಂಗರಾಜು ಇವರುಗಳು ಈ ಊರನ್ನು ಆಯ್ಕೆ ಮಾಡಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಸಿದ್ದು ಇದ್ದಾರೆ. ಇವರೆಲ್ಲರ ಸಹಕಾರದಿಂದ, ಹಿರಿಯ ಸ್ವಯಂ ಸೇವಕರುಗಳ ಸಹಕಾರದಿಂದ ಈ ಊರಲ್ಲಿ ಆಯೋಜನೆ ಮಾಡಿರುವಂಥದ್ದು. ರಾಷ್ಟ್ರೀಯ ಸೇವಾ ಯೋಜನೆಯ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ಕನಿಷ್ಠ ಪಕ್ಷ 10 ಕಿಲೋಮೀಟರ್ ದೂರದಲ್ಲಿರುವಂಥ ಹಳ್ಳಿನಲ್ಲಿ ಹಳ್ಳಿಗಳ ಉದ್ಧಾರದಿಂದ ಮಾತ್ರ ದೇಶದ ಉದ್ಧಾರ ಸಾಧ್ಯ. ಭೇದ ಭಾವ ಮರೆತು ನಿಸ್ವಾರ್ಥದಿಂದ ಆತ್ಮತೃಪ್ತಿಗಾಗಿ ಕೆಲಸ ನಿರ್ವಹಿಸಬೇಕು ಎಂದರು. ಮಹಾರಾಜ ಕಾಲೇಜಿನ ಆಡಳಿತಾಧಿಕಾರಿ ಡಾಕ್ಟರ್ ಕೆ ತಿಮ್ಮಯ್ಯ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಿಎಂ ಮಹದೇವಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅವಿನಾಶ್, ಉಪಾಧ್ಯಕ್ಷೆ ಶಶಿಕಲಾ ನಾಗೇಂದ್ರ, ರಾಜಪ್ಪ, ಭಾಗ್ಯ ಮಹೇಶ್, ಡಿಎಂ ಮಹದೇವು ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077.
ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ವಿಶ್ವವಿದ್ಯಾನಿಲಯವನ್ನು ಮೈಸೂರು ವಿಶ್ವವಿದ್ಯಾನಿಲಯದೊಂದಿಗೆ ವಿಲೀನಗೊಳಿಸಬಾರದೆಂದು ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಒತ್ತಾಯಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಅವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬಡ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸ ಪಡೆಯಲು ಈ ವಿಶ್ವವಿದ್ಯಾನಿಲಯವನ್ನು ಅವಲಂಬಿಸಿದ್ದಾರೆ. ಮುಖ್ಯಮಂತ್ರಿಗಳು ಈ ವಿಶ್ವವಿದ್ಯಾಲಯವನ್ನು ಮೈಸೂರು ವಿಶ್ವವಿದ್ಯಾಲಯದೊಂದಿಗೆ ವಿಲೀನಗೊಳಿಸುವ ಹೇಳಿಕೆ ನೀಡಿರುವುದು ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಮಾರಕವಾಗಿದೆ ಎಂದರು. ಮುಂದಿನ ತಿಂಗಳು ಮಹದೇಶ್ವರ ಬೆಟ್ಟಕ್ಕೆ ಬರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಚಾಮರಾಜನಗರ ವಿಶ್ವವಿದ್ಯಾಲಯ ಉಳಿಸುವಂತೆ ಮನವಿ ಸಲ್ಲಿಸಲಾಗುವುದು. ಫೆಬ್ರವರಿ 22ರಂದು ಅಂಬೇಡ್ಕರ್ ಭವನದಲ್ಲಿ ಬೆಳಿಗ್ಗೆ 10:30ಕ್ಕೆ ವಿಶ್ವವಿದ್ಯಾನಿಲಯ ಉಳಿಸಿ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಂದರು. ಗೌರಿಬಿದನೂರು ತಾಲೂಕಿನ ಜೆಡಿಎಸ್ ನಾಯಕ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ 60ನೇ ಜನ್ಮದಿನದ ಅಂಗವಾಗಿ ಫೆಬ್ರವರಿ 28ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ವಿದುರಾಶ್ವತ್ಥದ ತಿರುಮಲ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ತಿಳಿಸಿದರು. ನಗರದ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನರಸಿಂಹಮೂರ್ತಿಯವರ 60ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಭಿಮಾನಿಗಳು ತೀರ್ಮಾನಿಸಿದ್ದೇವೆ. ಫೆಬ್ರವರಿ 28ರ ಶುಕ್ರವಾರ ಪವಿತ್ರ ಪುಣ್ಯಕ್ಷೇತ್ರವಾದ ವಿದುರಾಶ್ವತ್ಥದಲ್ಲಿ ಸಪ್ತಗಿರಿ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ಅಂದಿನ ಕಾರ್ಯಕ್ರಮದಲ್ಲಿ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ, ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್, ಸಂಸದ ಡಾಕ್ಟರ್ ಕೆ ಸುಧಾಕರ್, ರವಿನಾರಾಯಣ ರೆಡ್ಡಿ ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೋಟೆ ಭಾಸ್ಕರ್, ಬೈಪಾಸ್ ನಾಗರಾಜು, ಪ್ರಭು, ನಟರಾಜು, ರೈಲ್ವೆ ಬೇಗ್, ಚೇತನ್ ಇನ್ನೂ ಹಲವರು ಹಾಜರಿದ್ದರು. ಯಾವುದೇ ಸಮುದಾಯ ಅಭಿವೃದ್ಧಿಯಾಗಲು ಶಿಕ್ಷಣ ಮತ್ತು ಸಂಘಟನೆಯಿಂದ ಮಾತ್ರ ಸಾಧ್ಯ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯಲ್ಲಿ ತಾಲೂಕು ಮಟ್ಟದ ಸವಿತಾ ಮಹರ್ಷಿ ಜಯಂತಿ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ ಐಟಿ-ಬಿಟಿ ಯುಗವಾಗಿದ್ದು ತುಮಕೂರಿನಿಂದ ಚೆನ್ನೈವರೆಗೂ ಐಟಿ-ಬಿಟಿ ಕಂಪನಿಗಳು ಸ್ಥಾಪಿತವಾಗುತ್ತಿವೆ. ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡುವಂತೆ ಪೋಷಕರಿಗೆ ಕಿವಿ ಮಾತು ಹೇಳಿದರು. ಸಮಾಜ ನನಗೆ ಏನು ಮಾಡಿದೆ ಎನ್ನುವ ಬದಲು ನಾನು ಸಮಾಜಕ್ಕೆ ಏನು ಕೊಡುಗೆ ನೀಡಿದ್ದೇನೆ ಎಂಬುದನ್ನು ಅರಿಯಬೇಕು. ಸವಿತಾ ಸಮುದಾಯ ಭವನಕ್ಕೆ 20 ಲಕ್ಷ ರು ನೀಡುವುದಾಗಿ ಭರವಸೆ ನೀಡಿದರು. ಕೊರಟಗೆರೆ ಕಸಾಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಸುಂದರಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ನೂತನ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ, ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನಿರ್ದೇಶಕ ಕೆವಿ ಪುರುಷೋತ್ತಮ್ ಮಾತನಾಡಿ, ಪಕ್ಷ ಭೇದವಿಲ್ಲದೆ ವಿಎಸ್ಎಸ್ಎನ್ ಚುನಾವಣೆ ನಡೆದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ರೈತರಿಗೆ ಇನ್ನಷ್ಟು ಸಹಾಯ ಆಗಲಿದೆ ಎಂದರು.
ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ತೆರಳಿದ ವೇಳೆ ಉತ್ತರ ಪ್ರದೇಶದ ರೂಪಾಪುರ ಬಳಿ ಬೀದರ್ ಜಿಲ್ಲೆಯ 5 ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಶೋಕ ವ್ಯಕ್ತಪಡಿಸಿದ್ದಾರೆ. ಲಾಡಗೇರಿಯ 14 ಜನ ಪ್ರಯಾಣಿಸುತ್ತಿದ್ದ ಕ್ರೂಸರ್ ವಾಹನ ಮತ್ತು ಲಾರಿ ನಡುವೆ ಇಂದು ಬೆಳಗಿನ ಜಾವ ಡಿಕ್ಕಿಯಾಗಿ 5 ಜನರು ಮೃತಪಟ್ಟು 7 ಮಂದಿ ಗಾಯಗೊಂಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿ ಮೃತದೇಹಗಳನ್ನು ಬೀದರ್ಗೆ ತರಲು ಮತ್ತು ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ವ್ಯವಸ್ಥೆ ಮಾಡಲು ಸೂಚಿಸಿರುವುದಾಗಿ ಈಶ್ವರ ಖಂಡ್ರೆ ತಿಳಿಸಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಸರ್ಕಾರ ಅವರೊಂದಿಗೆ ನಿಲ್ಲುತ್ತದೆ. ಮೃತರ ಅಗಲಿಕೆಯ ನೋವು ಸಹಿಸಿಕೊಳ್ಳುವ ಶಕ್ತಿಯನ್ನು ಅವರ ಕುಟುಂಬದವರಿಗೆ ದೇವರು ನೀಡಲಿ. ಗಾಯಾಳುಗಳು ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುವುದಾಗಿ ಸಚಿವರು ತಿಳಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಕೇಂದ್ರದಲ್ಲಿ ಹೆಚ್ಚಾದ ಭೂ ಮಾಫಿಯಾ, ಸರ್ಕಾರಿ ಜಾಗಕ್ಕೆ ಬೇಲಿ ಸುತ್ತುತ್ತಿರುವ ದಂಧೆಕೋರರ ವಿರುದ್ಧ ಕ್ರಮಕ್ಕೆ ಮುಂದಾಗದ ಅಧಿಕಾರಿಗಳು, ಮಠ ಗೋಮಾಳ ಯಾವುದು ಬಿಡದ ದಂಧೆಕೋರರು. ಚಿಕ್ಕಬಳ್ಳಾಪುರದ ಡಿವೈನ್ ಸಿಟಿ ಬಡಾವಣೆ ನಿವಾಸಿಗಳ ಖಾತೆ ಸಮಸ್ಯೆಗೆ ಪರಿಹಾರದ ಭರವಸೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್. ಇಚ್ಛಾಶಕ್ತಿ ಇದ್ದರೆ ಎಲ್ಲವೂ ಸಾಧ್ಯ ಎಂದ ಶಾಸಕ 2 ತಿಂಗಳಲ್ಲಿ ಡಿವೈನ್ ಸಿಟಿ ಆಸ್ತಿಗಳಿಗೆ ಖಾತೆ ಮಾಡುವ ಭರವಸೆ. ಬೆಸ್ಕಾಂ ಅಧಿಕಾರಿಗಳ ಹುಚ್ಚಾಟಕ್ಕೆ ರೈತರು ಗುತ್ತಿಗೆದಾರರ ಪರದಾಟ, ದಿನಕ್ಕೊಂದು ಆದೇಶ ನೀಡುತ್ತಿರುವ ಅಧಿಕಾರಿಗಳು, ಭ್ರಷ್ಟ ಬೆಸ್ಕಾಂ ಅಧಿಕಾರಿಗಳ ಆದೇಶಗಳಿಂದ ಜನರಿಗೆ ತೊಂದರೆ, ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಗುತ್ತಿಗೆದಾರರ ಆಕ್ರೋಶ. ಚಿಂತಾಮಣಿಯಲ್ಲಿ ದಾಖಲೆ ಬರೆದ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ, 3500ಕ್ಕೂ ಹೆಚ್ಚು ಮಂದಿ ರಕ್ತದಾನ. ಮಾಜಿ ಗೃಹ ಸಚಿವ ಚೌಡರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿರುವ ರಕ್ತದಾನ ಶಿಬಿರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.